ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪಾಂಡವರು ಮಾರುವೇಷದಲ್ಲಿ ಅಂದರೆ ಅಜ್ಞಾತ ವೇಷ, ಯಾರಿಗೆ ಗೊತ್ತಾಗದೇ ಇರುವ ವೇಷ ಹಾಕ್ಕೊಂಡು ಅಂದರೆ ಬ್ರಾಹ್ಮಣರೆಂದು ಹೇಳಿಕೊಂಡು ಏಕಚಕ್ರಾಪುರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಒಬ್ಬ ಬ್ರಾಹ್ಮಣರ ಮನೆಯನ್ನು ವೇದವ್ಯಾಸರೇ ತೋರಿಸಿದ್ದಾರೆ. ಬಂದು ಹೇಳಿದ್ದಾರೆ, ನಾನೊಂದು ಮನೆ ತೋರಿಸ್ತೀನಿ, ಅವರು ಒಳ್ಳೆಯವರು, ನೀವು ಅವರ ಮನೆಯಲ್ಲಿ ನೀವಿರಬಹುದು. 1 ವರ್ಷ ಇದ್ದಿರಬಹುದು, 1 ವರ್ಷನೋ ಹೆಚ್ಚೋ, ಅಷ್ಟರಲ್ಲಿ ಅಲ್ಲೇ ಇದ್ದಾರೆ. ಅಲ್ಲೇ ಇದ್ದಾಗ ಒಂದು ದಿವಸ ಧರ್ಮರಾಜ, ಅರ್ಜುನ, ನಕುಲ ಸಹದೇವರು ಎಲ್ಲೋ ಹೊರಗೆ ಹೋದರು. ಏನೋ ಕೆಲಸ, ಏನು ಕೆಲಸನೋ ಗೊತ್ತಿಲ್ಲ, ಇಲ್ಲೇನು ಹೇಳಲಿಲ್ಲ. ಭೀಮ ಒಬ್ಬನೇ ಮನೆಯಲ್ಲಿದ್ದಾನೆ, ಕುಂತಿ ಇದ್ದಾಳೆ. ಅವರು ಯಾರು ಮನೆಯಲ್ಲಿದ್ದಾರೋ ಆ ಪಕ್ಕ ಆ ಮನೆಯಿಂದ ಜೋರಾಗಿ ಕಿರ್ಚುವುದು ಕೇಳಿಸಿತು. ಅವರು ಅಳುತ್ತಾ ಇರುವುದು ಕೇಳಿಸಿತು. ಏನಾಯಿತು ಪಾಪ ಅವರಿಗೆ ನೋಡೋಣ ಎಂದು ಕುಂತಿ ಹೋಗಿ ಅವರಿಗೆ ಗೊತ್ತಾಗದೆ ಅಂತ ಸ್ವಲ್ಪ ಪಕ್ಕಕ್ಕೆ ನಿಂತುಕೊಂಡು ಕೇಳುತ್ತಾ ಇದ್ದಾರೆ. ಅವರು ಯೋಚನೆ ಮಾಡ್ತಾ ಇದ್ದಾರೆ, ಏನು ಬಕಾಸುರ ಎಂಬ ಒಬ್ಬ ರಾಕ್ಷಸ ಇದ್ದ, ಅವನು ಈ ರಾಜನನ್ನು ಹೆದರಿಸಿ, ಆ ದೇಶಕ್ಕೆ ಏಕಚಕ್ರಾಪುರದಲ್ಲಿರುವ ರಾಜನನ್ನು ಹೆದರಿಸಿದ್ದಾನೆ. ರಾಜ ಹೆದರುಕೊಂಡು ಒಪ್ಕೊಂಡು ಬಿಟ್ಟ, ಅವರು ಹೇಳಿದ್ದೆಲ್ಲ ಒಪ್ಕೊಂಡ. ನಮ್ಮ ಸರ್ಕಾರ ಹೇಗೆ ಗುಂಡಾಗಳಿಗೆ ಒಪ್ಪಿಕೊಂಡು ಬಿಟ್ಟಿತೋ, ಟೆರರಿಸ್ಟ್ಗಳಿಗೆ ಒಪ್ಪಿಕೊಂಡು ಅವರು ಹೇಳಿದ್ದು ಮಾಡ್ತೀವಿ ಎಂದು ಕಾಶ್ಮೀರ್ನಲ್ಲಿ ಮಾಡಿತ್ತು ನೋಡಿ, ಅವರು ಹಾಗೆ ಮಾಡ್ತಾ ಇದ್ದಾರೆ. ಕಾಶ್ಮೀರ್ನಲ್ಲಿ ಹಾಗೆ ಮಾಡಿತ್ತು, ಈಗಲೂ ಮಾಡ್ತಾ ಇದೆ. ಎಲ್ಲ ಕಡೆ ಇಡೀ ಭಾರತ ದೇಶ ಹಾಗೆ ಆಗಿಬಿಟ್ಟಿತ್ತು ಈಗ. ಯಾಕಂದರೆ ನಮ್ಮ ಸರ್ಕಾರ ಮಹಾ ಪವರ್ಫುಲ್ ಸರ್ಕಾರ ಅಂತ, ಮಹಾ ದೊಡ್ಡದಂತೆ. ಈಗ ಹಿಂದೂ ಮೂರ್ಖರು ಹೆಚ್ಚು ಮೂರ್ಖರಾಗ್ತಾ ಇದ್ದಾರೆ. ಹಿಂದೂ ಜನರು, ಸರ್ಕಾರ ಏನಾದರೂ ಮಾಡ್ತದೆ, ಸರ್ಕಾರ ಎಲ್ಲ ಒಳ್ಳೆಯದು. ಈಗಿನ ಸರ್ಕಾರ ಬೆಸ್ಟ್ ಸರ್ಕಾರ ಅಂತ. ಈಗಿನ ಸರ್ಕಾರ ಎಷ್ಟು ಬೆಸ್ಟ್ ಅಂದರೆ, ಏಕಚಕ್ರಾಪುರದಲ್ಲಿ ಬಕಾಸುರನಿಗೆ ಬಿಟ್ಟಿದ್ದರಲ್ಲ, ಅದೇ ತರಹ ಸರ್ಕಾರ. ಬಕಾಸುರ ಹೇಳಿದ್ದಾಗುತ್ತದೆ. ರಾಜ ಏಕಿದ್ದಾನೆ, ಎಲ್ಲ ತನ್ನ ಅರಮನೆಯಲ್ಲಿ ಕೂತಿರ್ತಾನೆ, ಊಟ ಮಾಡಿಕೊಂಡು ಇಡ್ಲಿ ದೋಸೆ ತಿಂದು ಕೂತಿರ್ತಾನೆ ಅಷ್ಟೇ. ಅವರಿಗೆ ಕೊಟ್ಟುಬಿಟ್ಟ, ಏನು ಯಾರನ್ನು ತಗೊಂಡು ಹೋಗು, ಯಾರನ್ನು ಸಾಯಿಸೋದು ನಿಮ್ಮ ಕೆಲಸ. ಹಾಗಿದೆ. ಅವರ ಮನೆಗೆ ಹೋದಾಗ ಕುಂತಿ ಕೇಳುತ್ತಾ ಇದ್ದಾಳೆ. ಅವರು ಮೊದಲು ಇಬ್ಬರಿದ್ದಾರೆ, ಪತಿ ಪತ್ನಿ, 2 ಮಕ್ಕಳು. ಮೊದಲು ಪತಿ ಹೇಳಿದ್ದು ನೋಡಿದ, ಅಯ್ಯಯ್ಯೋ ಎಷ್ಟು ಭಯಂಕರವಾಗಿದೆ, ಹೇಗೆ ನಾನು ಹೋದರೆ ಇವರನ್ನು ನೋಡುವವರಿಲ್ಲ, ಇದು ಗತಿ ಹೀಗೆ ಬಂತೆ, ದುರ್ಗತಿ, ನಾನು ಸತ್ತು ಹೋದರೆ ನಂತರ ಇವರಿಗೇನಾಗಬೇಕು. ಪತ್ನಿ ಹೇಳ್ತಾರೆ, ಬೇಡ ನಾನೇ ಹೋಗ್ತೀನಿ, ನೀವು ಹೋಗಬೇಕಾಗಿಲ್ಲ, ಏಕೆಂದರೆ ನೀವೇ ಹೋದರೆ ಕುಟುಂಬವನ್ನು ಪೋಷಣೆ ಮಾಡುವುದು, ಮಕ್ಕಳನ್ನು ಮಗುವಿಗೆ ವಿದ್ಯೆ ಹೇಳಿಸುವುದು, ಹೆಣ್ಣು ಮಗುವನ್ನು ಮದುವೆ ಮಾಡುವುದು, ಅದೆಲ್ಲ ನನಗೆ ದೊಡ್ಡ ಕೆಲಸ, ನರಕ ಆಗುತ್ತದೆ. ಅದರಿಂದ ನಾನೇ ಹೋಗಿ ಸತ್ತು ಹೋಗ್ತೀನಿ. ನೀವಿದ್ದರೆ ಮಕ್ಕಳಿಗೆ ಯಾರೋ ಇರುತ್ತಾರೆ, ಆಧಾರ ಇರುತ್ತದೆ ಸಮಾಜದಲ್ಲಿ. ಇಂಥದ್ದು ಏನೇನೋ ಹೇಳಿಬಿಟ್ಟರು. ಇಬ್ಬರದಾಯಿತು, ಪತಿ ಪತ್ನಿದು. ಈಗ ಮುಂದೆ ಯಾರು ಹೇಳ್ತಾರೆ, ಮಗಳು ಹೇಳ್ತಾಳೆ. ಮಗಳೇನು ಹೇಳ್ತಾಳೆ ನೋಡೋಣ ಮುಂದಿನ ಅಧ್ಯಾಯ. ಸೊ ವೈಶಂಪಾಯನ ಉವಾಚ ತಯೋರ್ದುಃಖಿತಯೋರ್ವಾಕ್ಯ ಮತಿಮಾತ್ರಂ ನಿಶಮ್ಯತತ್. ಇವರ ತಾಯಿ ತಂದೆ ಇವರು ಹೇಳಿರುವ, ಅತ್ಯಂತ ದುಃಖದಿಂದ ಹೇಳಿರುವ ಮಾತುಗಳನ್ನು ಕೇಳಿ, ಭೃಶಂ ದುಃಖಪರೀತಾಂಗಿ ಕನ್ಯಾ ತಾವಭ್ಯಭಾಷತ. ಕನ್ಯಾ ಅಂದರೆ ಇನ್ನೂ ಅವಳಿಗೆ ಮದುವೆ ಆಗಲಿಲ್ಲ, ಮಗಳಿದ್ದಾಳೆ. ಆ ಮಗಳು ದುಃಖಪರೀತಾಂಗಿ, ಹೆಚ್ಚಿನ ದುಃಖದಿಂದ ತನ್ನ ಅಪ್ಪಂದಿರಿಗೆ ಹೀಗೆ ಉತ್ತರ ಕೊಡ್ತಾ ಇದ್ದಾಳೆ ನೋಡಿ. ಕಿಮಿದಂ ವೃಷ ದುಃಖಾರ್ಥವು ರವೀಥವು ಅನಾಥವತು. ಏನಿದು, ಇಷ್ಟು ದುಃಖದಿಂದ ನೀವೆಲ್ಲರೂ ಅನಾಥರ ಹಾಗೆ ಅಳುತ್ತಾ ಇದ್ದೀರಿ, ನೀವಿಬ್ಬರು ಅಪ್ಪ. ಮಮ ಅಪಿ ಶ್ರೂಯತಾಂ ಕಿಂಚಿತ್ ಶ್ರುತ್ವಾ ಚ ಕ್ರಿಯತಾಂ ಕ್ಷಮಂ. ಆದ್ದರಿಂದ ನೀವೇನು ಬೇಜಾರು ಮಾಡಿಕೊಳ್ಳಬೇಡಿ, ನಿಮಗೆ ಬದಲಾಗಿ ನಾನು ಹೇಳ್ತೀನಿ ಒಂದು ಮಾತು, ನನ್ನ ಮಾತು ಕೇಳಿದ ನಂತರ ನಿಮಗೆ ಸರಿ ಅನಿಸಿದ್ದರೆ ಮಾಡಬಹುದು. ನಾನು ನನ್ನ ಅಭಿಪ್ರಾಯ ಹೇಳ್ತೀನಿ ಕೇಳಿ ಎಂದು ಮಗಳು ಹೇಳ್ತಾ ಇದ್ದಾರೆ. ಮಮಾಪಿ ಶ್ರೂಯತಾಂ ಕಿಂಚಿತ್ ಶ್ರುತ್ವಾ ಚ ಕ್ರಿಯತಾಂ ಕ್ಷಮಂ. ನಾನು ಹೇಳಿದ್ದು ನಿಮಗೆ ಸರಿ ಅನಿಸಿದ್ದರೆ ಮಾಡಬಹುದು. ಅದು ಧರ್ಮತೋಹಂ ಪರಿತ್ಯಾಜ್ಯ
ಯುವಯೋರ್ನಾತ್ರ ಸಂಶಯ. ಇದೆಲ್ಲ ನೋಡಿ, ಕಷ್ಟಕಾಲದಲ್ಲಿ ಹೇಳಿದ ಮಾತುಗಳು ಧರ್ಮ ಅಲ್ಲ. ಕೆಲವು ವಿಷಯಗಳಿವೆ ಧರ್ಮ ಅಲ್ಲ. ಏನೋ ಕಷ್ಟ ಕಾಲದಲ್ಲಿ ಹೇಳ್ಕೊಂಡು ಬಿಡ್ತಾರೆ. ಅದು ದುಃಖದಿಂದ ಹೇಳಿದ ಮಾತುಗಳೇ ಹೊರತು ಎಲ್ಲ ಮಾತುಗಳು ಧರ್ಮ ಆಗಲ್ಲ. ನೋಡಿಕೊಂಡು ಹೇಳಬೇಕು. ಕೆಲವು ಧರ್ಮ, ಕೆಲವಲ್ಲ. ಮಗಳೇನು ಹೇಳ್ತಾ ಇದ್ದಾರೆ, ಮಗಳು ಅಂದರೆ ಪರಿತ್ಯಾಗ ಮಾಡತಕ್ಕವಳೆ. ಅಂದರೇನು? ಮದುವೆ ಮಾಡಿ ಇನ್ನೊಬ್ಬರ ಮನೆಗೆ ಕಳಿಸತಕ್ಕವಳೆ. ನಾನು ಇನ್ನೊಬ್ಬರ ಮನೆಗೆ ಹೋಗುವಳೆ, ಈಗಲೇ ಹೋಗಿಬಿಡ್ತೀನಿ, ಏನಿದೆ, ನಿಮ್ಮ ಮನೆಗೆ ಮಾತ್ರ ನಾನು ಇರುವುದಿಲ್ಲವಲ್ಲ, ಎಲ್ಲಿದ್ದರೆ ಏನು, ಈ ಮನೆಗೆ ಮಾತ್ರ ಇರಲ್ಲ, ನಾನೇ ಹೋಗಿಬಿಡ್ತೀನಿ ಅಂತ. ಇದು ಧರ್ಮ ಅಲ್ಲ. ಕಷ್ಟಕಾಲ ಬಂದಿದೆ ಎಂದು ಆ ಕಷ್ಟಕಾಲವನ್ನು ಒಪ್ಪಿಕೊಂಡು ಕಂಪ್ಲೇಂಟ್ ಮಾಡದೆ, ತಾಯಿ ತಂದೆ ಮೇಲೆ ಕಂಪ್ಲೇಂಟ್ ಮಾಡದೆ, ತಾಯಿ ತಂದೆಗಳ ಕಷ್ಟಗಳನ್ನು ಹಂಚಿಕೊಂಡು ತಾನೇ ಹೆಚ್ಚಿನ ತ್ಯಾಗ ಮಾಡುತ್ತಾ ಇದ್ದಾಳೆ. ಕಷ್ಟಕಾಲದಲ್ಲಿ ಮಾಡುವ ಹೆಚ್ಚಿನ ತ್ಯಾಗ ಕಂಡು ಬರ್ತಾ ಇದೆ ಹೊರತು ಆ ಹೆಚ್ಚಿನ ತ್ಯಾಗಕ್ಕೋಸ್ಕರ ನಾನೇನು ಅವಶ್ಯಕವಿಲ್ಲ, ನಾನು ಸತ್ತರೇನು ಬದುಕದರೇನು, ಅಂದರೆ ನಾನು ಸತ್ತು ಹೋದರೆ ನೀವು ಬೇಜಾರು ಮಾಡಿಕೊಳ್ಳಬೇಡ ಎಂದು ಹೇಳುವುದಕ್ಕೆ ಕನ್ಯೆ ಯಾವಾಗಲೂ ಮಗಳು ಇನ್ನೊಬ್ಬರ ಮನೆಗೆ ಹೋಗುವವಳೆ, ಅದರಿಂದ ಈಗಲೇ ಹೋಗ್ತೀನಿ, ಇದ್ದರೇನು ಹೋದರೇನು ಅಂದರೆ ಇದೇನು ತನ್ನನ್ನು ಕಡೆಗಣಿಸಿ ಮಾತಾಡುವಂತೆ ತಗೊಳ್ಳಬಾರದು. ಈ ಪರಿಸ್ಥಿತಿಯಲ್ಲಿ ಆ ದುಃಖದಿಂದ ಪಾರಾಗುವುದಕ್ಕೆ ಈ ತರಹ ಮಾತಾಡ್ತಾ ಇದ್ದಾಳೆ ಅಷ್ಟೇ ಹೊರತು ಇದೇ ನಿಜ ಎಂದು ಅರ್ಥ ಅಲ್ಲ. ಆ ಮಗಳು ಇನ್ನೊಬ್ಬರು ಮನೆಗೆ ಹೋಗುವ, ಅದರಿಂದ ಈಗಲೇ ಸಾಯಿಸಲಿ, ಏಕೆ ಮುಂದೆ ಸತ್ತು ಹೋಗ್ತಾರಲ್ಲ, ಈಗಲೇ ಹೋಗಲಿ, ಆ ಅರ್ಥ ಅಲ್ಲ. ಅದು ಅವಳು ಹೇಳ್ಕೊಳ್ತಾ ಇದ್ದಾರೆ ತನ್ನನ್ನು ತಾನು. ಮಮ ಧರ್ಮತೋ ಪರಿತ್ಯಾಜ್ಯ ಯುವಯೋರ್ನಾತ್ರ ಸಂಶಯ. ನೀವಿಬ್ಬರೂ ಇನ್ನೂ ಕೆಲವು ದಿವಸ ನಂತರ ಇನ್ನೊಬ್ಬರಿಗೆ ಕೊಟ್ಟು ಇನ್ನೊಬ್ಬರ ಮನೆಗೂ ಕಳಿಸಲೇಬೇಕು, ಅಂದರೆ ತ್ಯಾಗ ಮಾಡಲೇಬೇಕು. ಆ ತ್ಯಾಗ ಈಗಲೇ ಮಾಡಿಬಿಡಿ, ನಾನು ಹೋಗ್ತೀನಿ ಅಷ್ಟೇ. ಅಂದರೆ ನೀವು ದುಃಖದಲ್ಲಿರುವವರಿಗೆ ದುಃಖ ಪರಿಹಾರ ಮಾಡಲಿಕ್ಕೆ ಏನೇನೋ ಹೇಳ್ತಾರೆ ಅಲ್ಲವೇ? ಅದೆಲ್ಲವೂ ಸತ್ಯವಲ್ಲ, ಅದೆಲ್ಲವೂ ಧರ್ಮಸಮ್ಮತವಲ್ಲ. ಅವರನ್ನು ದುಃಖ ಬಿಡಿಸುವುದಕ್ಕೆ ಏನೇನೋ ಹೇಳಿಬಿಡ್ತಾರೆ. ಹಾಗೆ ಇದೆ ಆ ಮಗಳು ಮಾತಾಡುವುದು. ತ್ಯಕ್ತವ್ಯ ಮಾಂ ಪರಿತ್ಯಜ್ಯ ತ್ರಾತಂ ಸರ್ವಂ ಮಯೈಕಯ. ತ್ಯಕ್ತವ್ಯಾಂ, ನಾನು ಎಂದಿಗೂ ಒಂದು ದಿವಸ ಮನೆಯಿಂದ ಬಿಡಲೇಬೇಕು, ಮನೆಯಿಂದ ಕಳಿಸಲೇಬೇಕು ಅಂತ ಕಳಿಸತಕ್ಕವಳನ್ನು, ಅಂದರೆ ತ್ಯಕ್ತವ್ಯ ಅಂದರೆ ತ್ಯಾಗ ಮಾಡತಕ್ಕವಳು ನಾನು, ಅಂಥವರನ್ನು ಈಗಲೇ ತ್ಯಾಗ ಮಾಡಿ ನೋಡಿ, ಮದುವೆ ಮಾಡಿ ಇನ್ನೊಬ್ಬರ ಮನೆಗೂ ಕಳಿಸುವುದು ಅಥವಾ ಬಕಾಸುರನಿಗೆ ಒಪ್ಪಿಸುವುದು ಎರಡು ಒಂದೇ ಆಗುತ್ತದೆ. ಅದು ಸುಮ್ಮನೆ ಹೇಳ್ತಾರೆ ನೋಡಿ. ದುಃಖದಲ್ಲಿರುವಾಗ ಹೇಳುವ ಮಾತು, ಇದರಲ್ಲಿ ಆ ಮಗಳಿನ ತ್ಯಾಗ ನೋಡಬೇಕೇ ಹೊರತು ಅದು ಹೇಳಿದ್ದೆಲ್ಲ ಧರ್ಮ ಎಂದಲ್ಲ. ಅವಳ ತ್ಯಾಗ, ಅಯ್ಯೋ ಪಾಪ ಅಮ್ಮ ಅಪ್ಪ ಕಷ್ಟದಲ್ಲಿದ್ದಾರೆ, ನಾನು ಈ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತೀನಲ್ಲ, ಆದ್ದರಿಂದ ನಾನೇ ಹೋಗ್ತೀನಿ ಎಂದು ಏನೋ ಒಂದು ಕಾರಣ ಹೇಳಿ ಅವರಿಗೆ ಸಮಾಧಾನಪಡಿಸಿ ಅವರಿಂದ ಒಪ್ಪಿಸಬೇಕು. ಅಮ್ಮ ಅಪ್ಪನನ್ನು ಒಪ್ಪಿಸಿದ್ದರೆ ನಾನು ಹೋಗುವುದಕ್ಕೆ ಒಪ್ಪಿಕೊಂಡ್ರೆ ನಾನು ಹೋಗ್ತೀನಿ, ಅಮ್ಮ ಅಪ್ಪ ಪಾಪ ಅವರ ಕಷ್ಟ ತಪ್ಪುತ್ತದೆ ಎಂದು ತನ್ನ ತ್ಯಾಗವನ್ನೇ ಇಲ್ಲಿ ಕಂಡು ಬರ್ತಾ ಇದೆ ಹೊರತು ಇದೇ ಧರ್ಮ ಎಂದಲ್ಲ. ತ್ಯಕ್ತವ್ಯಾಂ ಮಾಂ ಪರಿತ್ಯಜ್ಯ, ಮುಂದೆ ಒಂದು ಮದುವೆ ಮಾಡಿ ಬಿಡತಕ್ಕವಳನ್ನು ಈಗಲೇ ಬಿಟ್ಟರೆ ನಿಮಗೇನು ಪಾಪ ಉಂಟಾಗಲ್ಲ. ನೋಡು, ಅವಳೇ ಹೇಳ್ಕೊಡ್ತಾ ಇದ್ದಾರೆ, ಮದುವೆ ಅಂದರೆ ಬೇರೆ, ಮದುವೆ ಮಾಡಿದ್ದರೆ ಅದು ಪುಣ್ಯ ಬರುತ್ತದೆ, ಆದರೆ ಬಕಾಸುರನಿಗೆ ಕೊಟ್ಟರೆ ಪುಣ್ಯ ಬರ್ತದೇನು? ಇವಳು ಹೇಳ್ತಾರೆ, ಆ ಮದುವೆ ಮಾಡಿ ಇನ್ನೊಬ್ಬರ ಮನೆಗೆ ಕಳಿಸುವುದನ್ನು ಅದು ಧರ್ಮ ಅಲ್ಲ, ಅದು ಸುಮ್ಮನೆ ತ್ಯಾಗ ಎಂದು ಹೇಳ್ತಾ ಇದ್ದಾರೆ. ಎಲ್ಲೋ ಬಿಟ್ಟು ಬಿಡುವುದು ಎಂದು ಹಾಗೆ ಅರ್ಥ ಮಾಡಿ, ನೀವು ಆವಾಗ ಬಿಟ್ಟು ಬಿಡ್ತೀರಲ್ಲ, ಈಗಲೇ ಇದೆ ಬಿಟ್ಟು ಬಿಡು ಎಂದು. ಅದು ಎರಡೂ ಒಂದಲ್ಲ, ಬಟ್ ಅವಳು ಹಾಗೆ ಹೇಳ್ತಾ ಇದ್ದಾಳೆ. ತ್ಯಕ್ತವ್ಯಾಂ ಮಾಂ ಪರಿತ್ಯಜ್ಯ ತ್ರಾತಂ ಸರ್ವಂ ಮಯೈಕಯ. ಅದರಿಂದ ಎಲ್ಲರ ಕುಟುಂಬವನ್ನೇ ರಕ್ಷಣೆ ಆಗುತ್ತದೆ. ಎಲ್ಲ ಕುಟುಂಬಕ್ಕೆ ರಕ್ಷಣವಾಗುವುದಾದರೆ ತ್ಯಾಗ ಮಾಡಿಬಿಡಿ, ನನ್ನನ್ನೇ ತ್ಯಾಗ ಮಾಡಿಬಿಡಿ. ಇತ್ಯರ್ಥ ಮಿಷ್ಯತೆ ಪತ್ಯಂ ತಾರಯಿಷ್ಯತಿ ಮಾಮಿತಿ. ಮಕ್ಕಳು ಬೇಕೆಂದು ಏಕೆ ಮಕ್ಕಳು ಬೇಕು ಎಂದು ಗೃಹಸ್ಥರು ಏಕೆ ಕೇಳ್ಕೊಳ್ತಾರೆ, ಏಕೆ ಬೇಡ್ಕೊಳ್ತಾರೆ ಅಂದರೆ, ಮಕ್ಕಳು ನಮ್ಮನ್ನು ದುಃಖದಿಂದ ನರಕದಿಂದ ಏನದು ತರಿಸುವುದ ಏನು ಹೇಳ್ತಾರೆ, ತಾರಿಸುತ್ತಾರೆ. ಅಂದರೆ ದುಃಖದಿಂದ ಪಾಪದಿಂದ ನರಕದಿಂದ ತಾರಿಸುತ್ತಾರೆ. ಅದರಿಂದ ಮಕ್ಕಳು ಬೇಕು, ಹುಟ್ಟಬೇಕು ಎಂದು ಗೃಹಸ್ಥರು ಕೇಳ್ಕೊಳ್ತಾರೆ. ಅದೇ ಹೇಳ್ತಾ ಇದ್ದಾರೆ, ಇತ್ಯರ್ಥ ಮಿಷ್ಯತೆ ಪತ್ಯಂ ತಾರಯಿಷ್ಯತಿ ಮಾಮಿತಿ.
ನನ್ನನ್ನು ತರಿಸುತ್ತಾರೆ ಎಂಬ ಆಶೆಯಿಂದ ಮಕ್ಕಳು ಬೇಕು ಅಂದ್ಕೊಳ್ತಾರೆ. మరి ಈಗ ನಿಮ್ಮನ್ನು ತರಿಸುವುದು ಬೇರು, ಈ ತರಿಸುವುದು ಬೇರು. ತಾರಿಸುತ್ತಾರೆ ಅಂದರೆ ಕಷ್ಟ ಬಂದಾಗ ಇವರನ್ನು ಏನು ಬಕಾಸುರನಿಗೆ ಒಪ್ಪಿಸ್ತೀವಿ ಎಂದು, ಅದು ತರಿಸೋದಲ್ಲ. ತರಿಸುತ್ತಾರೆ ಅಂದರೆ ಪರಲೋಕದಲ್ಲೇ ನರಕ ಏನು ಬರದಂತೆ ಆ ನರಕ ದಾರಿ, ನರಕ ಲೋಕ ತಪ್ಪುತ್ತದೆ, ಇವರು ಅದು ಬಿಟ್ಟು ಪುಣ್ಯ ಬರುವುದರಿಂದ ಸ್ವರ್ಗಕ್ಕೆ ಹೋಗ್ತಾರೆ. ಈ ಅರ್ಥದಲ್ಲಿ ತರಿಸುತ್ತಾರೆ ಎಂದು ಹೇಳಿದ್ದರೆ ಹೊರತು ಮಾತು ಹೀಗೆ ತಿರುಚಿ ಮಾತಾಡ್ತಾರೆ ನೋಡಿ. ಜನರು ಇನ್ನೊಬ್ಬರ ಮೇಲೆ ಪ್ರೀತಿಯಿಂದ ಕಷ್ಟಗಳನ್ನೆಲ್ಲ ತನ್ನ ಮೇಲೆ ಹಾಕ್ಕೊಂಡು, ಭರತ ಮಾಡಿದ ನೋಡಿ ರಾಮಾಯಣದಲ್ಲಿ, ತಾನೇನೂ ತಪ್ಪು ಮಾಡಲಿಲ್ಲ, ತನಗೇನು ಗೊತ್ತೂ ಇಲ್ಲ, ಆದರೂ ನಾನೇ ತಪ್ಪು ಮಾಡಿದೆ, ತಾಯಿ ನನಗೋಸ್ಕರನೇ ಕೇಳಿದ್ದಾರೆ, ಅದರಿಂದ ನಾನು ತಪ್ಪು ಒಪ್ಕೊಳ್ತೀನಿ. ರಾಮಚಂದ್ರ ಹೇಳ್ತಾನೆ, ಆಯ್ತಪ್ಪ ರಾಮಚಂದ್ರ ಬರಬೇಕಂದರೆ ನಾನೇ ತಪ್ಪು ಮಾಡಿದ್ದಂತೆ ಒಪ್ಪಬೇಕಲ್ಲಿ, ಅಲ್ಲವೇ? ತಪ್ಪು ನಾನೇ ಮಾಡಿದೆ, ತಪ್ಪನ್ನು ಒಪ್ಕೊಳ್ತಾ ಇದ್ದೀನಿ, ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಆ ರಾಜ್ಯವನ್ನು ನಿಮಗೆ ವಾಪಸ್ ಕೊಡ್ತಾ ಇದ್ದೀನಿ. ಇದೆಲ್ಲ ಏನು ನಾಟಕ? ಆ ತಪ್ಪು ಮಾಡಿದ್ದಲ್ಲ, ಸುಮ್ಮನೆ ತನ್ನ ಮೇಲೆ ಹಾಕ್ಕೊಂಡು ಮಾತಾಡ್ತಾ ಇದ್ದೆ. ಅಂದರೆ ರಾಮಚಂದ್ರರನ್ನು ಒಪ್ಪಿಸಬೇಕು, ಅವರನ್ನು ಹೇಗಾದರೂ ಮತ್ತೆ ವಾಪಸ್ ತರಬೇಕು. ಈ ನೆಪಕ್ಕೋಸ್ಕರ ತಾನು ಮಾಡದೆ ತಪ್ಪು ತನ್ನ ಮೇಲೆ ಹಾಕ್ಕೊಂಡು ನನ್ನ ಕ್ಷಮಾಪಣೆ ಕೇಳ್ತಾ ಇದ್ದ, ಅಲ್ಲವೇ? ಅಂದರೆ ಇದು ಒಂದು ಅತಿ ಸಜ್ಜನರು, ಅತಿ ಮಹನೀಯರು ಮಾಡುವಂಥ, ಅದು ತಾನು ಮಾಡದಿದ್ದರೂ ತಪ್ಪು ತನ್ನ ಮೇಲೆ ಹಾಕ್ಕೊಂಡು ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ತಾರೆ. ಏಕೆ? ಅವರಿಗೆ ಮುಖ್ಯ ಉದ್ದೇಶ ರಾಮಚಂದ್ರನಿಗೆ ತೊಂದರೆ ಆಗಬಾರದು. ಅದು ರಾಮಚಂದ್ರನಿಗೋಸ್ಕರ ತ್ಯಾಗ ಮಾಡಲಿಕ್ಕೆ ಹಾಗೆ ಮಾಡ್ತಾರೆ. ಸಾಮಾನ್ಯ ಜನರಾದರೆ ನನಗೇನು ಗೊತ್ತೂ ಇಲ್ಲ, ನಾನು ಬೇಕೆಂದು ಮಾಡಲೂ ಇಲ್ಲ, ತಾಯಿ ಹೇಳಿದ್ದಾಳೆ, ಅಪ್ಪ ಕಳಿಸಿದ್ದಾರೆ, ಅದಕ್ಕೆ ನಾನೇನು ಮಾಡುವುದು? ಇಫ್ ರಾಮ ಬಂದು ಕೇಳಿದರೆ ಕೊಡ್ತೀನಿ ನಾನು. ಬಟ್ ನಾನು ಏನು ತಪ್ಪು ಮಾಡಿದೆ? ಜನರು ಯಾರಾದರೂ ಹೇಳಿದೆ ನೀನು ಹೋಗಿ ರಾಮನನ್ನು ಬೇಡ್ಕೊ, ತಪ್ಪಾಯಿತು ಕ್ಷಮಿಸು ಎಂದು ಹೇಳಿ ರಾಮನನ್ನು ಕರ್ಕೊಂಡು ಬಾ ಅಂದರೆ ನಾನೇಕೆ ಕ್ಷಮಿಸುವುದಕ್ಕೆ ಕೇಳುವುದು, ಕ್ಷಮಾಪಣೆ ಕೇಳುವುದು? ನಾನೇನು ತಪ್ಪು ಮಾಡಿದೆ ಕ್ಷಮಾಪಣೆ ಕೇಳುವುದಕ್ಕೆ? ಈ ಕಾಲದವರು ಹೇಳಬಹುದು. ಆದರೆ ಆ ಕಾಲದಲ್ಲಿ ತಪ್ಪು ಮಾಡದಿದ್ದರೂ ತನ್ನ ಮೇಲೆ ಹಾಕ್ಕೊಂಡು ತಾನು ಪ್ರಾಯಶ್ಚಿತ್ತ ಮಾಡುವುದು ಏಕೆ? ರಾಮನನ್ನು ಹೇಗಾದರೂ ತರಿಸಬೇಕು, ಕರ್ಕೊಂಡು ಬರಬೇಕು. ಅದಕ್ಕೂ ಹಾಗೆಯೇ ಇವಳು ಅದು ತಪ್ಪಲ್ಲದಿದ್ದರೂ ಏನು ಕಷ್ಟಗಳಿಂದ ಏನದು ತರಿಸುವುದಕ್ಕೆ ಮಕ್ಕಳು ಬೇಕು ಎಂದು ಬೇಡ್ಕೊಳ್ತಾರೆ. మరి ಈಗ ಕಷ್ಟ ಬಂತಲ್ಲ, ಈ ಕಷ್ಟದಲ್ಲಿ ತರಿಸುವುದಕ್ಕೆ ನನ್ನನ್ನು ಕಳಿಸಿ, ಒಳ್ಳೆಯದೇ, ಇದರಲ್ಲಿ ತಪ್ಪೇನಿಲ್ಲ, ಇದು ಧರ್ಮ ಎಂದು ಹೇಳುತ್ತಾ ಇದೆ. ಕಷ್ಟದಿಂದ ತಪ್ಪಿಸುವುದು ಅಂದ್ರೇನು? ಮುಪ್ಪಿನಲ್ಲಿ ತಮ್ಮ ಜೊತೆಗೆ ಇರುತ್ತಾರೆ ಎಂದು, ಅಥವಾ ಅಲ್ಲಿ ಪ್ರಾಣ ಬಿಟ್ಟ ನಂತರ ಆ ನರಕ, ಇವರಿಗೆ ಮಕ್ಕಳಿದ್ದರೆ ನರಕ ಬರಲ್ಲ ಎಂದು ಹೇಳ್ತಾರೆ. ಈ ತರಹ ತರಿಸುವುದೇ ಹೊರತು ಈ ಕಷ್ಟ ಬಂದರೆ ಅವರಿಗೆ ಮಾರಿಬಿಡುವುದು ಅಥವಾ ಯಾರೋ ಏನದು ಈ ಪಾಕಿಸ್ತಾನ್ ಟೆರರಿಸ್ಟ್ಗೆ ಕೊಡುವುದು ಈ ತರಹ ಅಲ್ಲ. ಪಾಕಿಸ್ತಾನ್ ಟೆರರಿಸ್ಟ್ಗಳು ಇದೇ ಮಾಡ್ತಾರೆ, ಈ ತರಹನೇ ಮಾಡ್ತಾರೆ. ಇತ್ಯರ್ಥಮಿಷ್ಯತೆ ಪತ್ಯಂ ತಾರಯಿಷ್ಯತಿ ಮಾಮಿತಿ ತಸ್ಮಿನ್ನುಪಸ್ಥಿತೆ ಕಾಲೇ ತರತಂ ಪ್ಲವವನ್ಮಯ. ಅದರಿಂದ ಅಂಥಕಾಲ ತರಿಸುವುದಕ್ಕೆ ಮಕ್ಕಳು ಬೇಕೆಂದು ಪಡ್ಕೊಂಡರೆ ಆ ಮಕ್ಕಳು ತ್ಯಾಗ ಮಾಡಿ ಈಗ ರಕ್ಷಿಸುವ ಸಮಯ ಬಂದಿದೆ, ಅದಕ್ಕೋಸ್ಕರ ನಾನು ಹೋಗ್ತೀನಿ, ನಿಮ್ಮನ್ನು ರಕ್ಷಿಸ್ತೀನಿ. ತಸ್ಮಿನ್ನುಪಸ್ಥಿತೆ ಕಾಲೇ ತರತಂ ಪ್ಲವಮನ್ಮಯ ಅಂದರೆ ಒಂದು ನದಿ ದಾಟಬೇಕಂದರೆ ಒಂದು ದೋಣಿ ಇರುತ್ತದಲ್ಲ, ಮಕ್ಕಳು ದೋಣಿ ಅಂತ ಆಗುತ್ತಾರೆ ದಾಟುವುದಕ್ಕೆ ಅಂತ. ನಿಜವಾಗಿ ಈ ಅರ್ಥದಲ್ಲಿ ಅಲ್ಲ, ಆದರೆ ಅವರು ಆ ಅರ್ಥದಲ್ಲಿ ಎಂದು ಸುಮ್ಮನೆ ಹೇಳ್ತಾ ಇದ್ದಾರೆ. ಅಂದರೆ ಇದರಲ್ಲಿ ಏನು ಕಂಡು ಬರ್ತಾ ಇದೆ ಅಂದರೆ ಇದು ಧರ್ಮ ಅಲ್ಲ, ಅವಳ ತ್ಯಾಗ ಕಂಡು ಬರ್ತಾ ಇದೆ. ಮಗಳು ತಾಯಿ ತಂದೆಯ ದುಃಖವನ್ನು ಅರ್ಥ ಮಾಡಿಕೊಂಡರು. ಚಿಕ್ಕ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ತಾವು ತಪ್ಪಿಸಿಕೊಂಡು ತಾವು ಸುಖವಾಗಿರುವುದಕ್ಕೆ ನೋಡ್ತಾರೆ. ಇವರ ಅಮ್ಮ ಅಪ್ಪ ಕಷ್ಟ ಬಂದರೆ ಅವರೇ ನೋಡ್ಕೊಳ್ಳಲಿ, ನಾವು ಮಾತ್ರ ಸುಖವಾಗಿರ್ತೀವಿ. ಹಾಗಲ್ಲ, ನಾವೇ ಅವರಿಗೋಸ್ಕರ ತ್ಯಾಗ ಮಾಡ್ತೀವಿ. ಆ ಮಗಳು ಹೇಳ್ತಾಳೆ, ತನ್ನ ಅಮ್ಮ ಅಪ್ಪಕ್ಕೋಸ್ಕರ ತ್ಯಾಗ ಮಾಡುವುದು ಅಲ್ಲಿ ನೋಡತಕ್ಕ ವಿಷಯ ತ್ಯಾಗ, ಆತ್ಮತ್ಯಾಗ. ಭೀಷ್ಮ ಅದೇ ಮಾಡಿದ್ದನಲ್ಲ, ಅವನು ಚಿಕ್ಕ ವಯಸ್ಸಿನವನಾದರೂ ತನ್ನ ಅಪ್ಪಗೋಸ್ಕರ ತಾನೇ ತ್ಯಾಗ ಮಾಡಿದ. ಅಂಥ ಮಹನೀಯರು ಪ್ರಹ್ಲಾದ, ಭರತ ಚಿಕ್ಕವನೇ ಅಲ್ಲವೇ? ಅನ್ನಗಿಂತ ರಾಮಚಂದ್ರನಿಗಿಂತ ಚಿಕ್ಕವನೇ. ಹೀಗೆ ಚಿಕ್ಕ ವಯಸ್ಸಿನಲ್ಲಿಯೂ ಮಹನೀಯರಿದ್ದಾರೆ, ದೊಡ್ಡ ದೊಡ್ಡ ಮಹನೀಯರು. ದೊಡ್ಡವರು ಮಾಡಿರುವ ತಪ್ಪನ್ನು ಇವರೇ ತನ್ನ ಆತ್ಮತ್ಯಾಗ ಮಾಡಿ ತನ್ನ ಪ್ರಾಣವನ್ನು ಬಿಟ್ಟು ಅವರನ್ನು ರಕ್ಷಿಸ್ತಾರೆ.
ಅಂತೆ ಮಹನೀಯರು ಪೂರ್ವ ಕಾಲದಲ್ಲಿದ್ದ, ಈ ಕಾಲದಲ್ಲಿಯೂ ಅಲ್ಲೆಲ್ಲಿದ್ದಾರೆ, ತುಂಬ ಕಮ್ಮಿ ಇರುತ್ತಾರೆ. ಎಲ್ಲಿದ್ದಾರೋ, ಎಷ್ಟು ಜನರಿದ್ದಾರೋ ಕಲ್ಪನ ಮಾಡದೆ, ಸುಳ್ಳು ಹೇಳದೆ, ಇದ್ದನ್ನು ಇದ್ದ ಹಾಗೆ ನಡೆದಿರುವ ಘಟನೆಗಳನ್ನು ಯಾರಾದರೂ ನಿಜವಾಗಿಂಥ ಮಹನೀಯರು ತ್ಯಾಗಶೀಲರಿದ್ದರೆ ಅವರ ಜೀವನ ಕಥೆಯನ್ನು ಒಂದು ಕಡೆ ಬರೆದಿಡಬೇಕು. ಅದೇ ಪುರಾಣ. ಪುರಾಣ ಅಂದರೇನು? ಈ ಕಾಲದಲ್ಲಿಯೂ ಇದ್ದದೆ ಎಲ್ಲೆಲ್ಲಿದ್ದಾರೋ ಅದು ವಾಸ್ತವ ಘಟನೆಯನ್ನು ಹೆಚ್ಚು ಮಾಡದೆ ಇದ್ದನ್ನು ಇದ್ದ ಹಾಗೆ ಬರೆದು ಅದನ್ನು ಬರೆದಿಟ್ಟರೆ ಅದೇ ಪುರಾಣ ಆಗಿಬಿಡ್ತದೆ. ಅಂದರೆ ಈ ಕಾಲದಲ್ಲಿಯೂ ಇದ್ದಾರೆ. ಪೂರ್ವ ಕಾಲದಲ್ಲಿ ವಿದ್ಯೆ ಅಂದರೆ, ಜನರಿಗೆ ವಿದ್ಯೆ ಹೇಳಿಕೊಡುವುದು ಅಂದರೆ ಸತ್ಸಂಸ್ಕಾರ, ಒಳ್ಳೆಯ ಸಂಸ್ಕಾರವನ್ನು ಹೇಳಿಕೊಡುವುದೇ ವಿದ್ಯೆ. ಒಳ್ಳೆಯ ಸಂಸ್ಕಾರ ಅಂದರೆ ಹೇಗೆ ಬರುತ್ತದೆ? ಎಲ್ಲ ಜನರು ಸಜ್ಜನರಾಗಿರುತ್ತಾರೆ ಏನೋ? ಆ ಕಾಲದಲ್ಲಿಲ್ಲ, ಈ ಕಾಲದಲ್ಲಿಯೂ ಇಲ್ಲ. ಯಾವ ಕಾಲದಲ್ಲಿಯೂ ಎಲ್ಲರೂ ಸಜ್ಜನರೇನಾಗಲ್ಲ, ಕೆಲವರೇ ಇರುತ್ತಾರೆ. ಆ ಕೆಲವರ ಕಥೆಗಳನ್ನೇ ಮತ್ತೆ ಮತ್ತೆ ಕೇಳಿದ್ದರೆ ಜನರಿಗೆ ಸ್ವಲ್ಪ ಉತ್ಸಾಹವಾಗಿ ಇನ್ನು ಹೆಚ್ಚಿನ ಜನರು ಆಚರಿಸುವ ಸಾಧ್ಯತೆ ಇದೆ. ಕೆಲವರಾದರೂ ಆಚರಿಸ್ತಾರೆ ಅಷ್ಟು. ಆ ಉದ್ದೇಶದಿಂದ ಮಾಡುತ್ತಿದ್ದರು. ಈ ಕಾಲದಲ್ಲಿಯೂ ಅಲ್ಲೆಲ್ಲಿ ಘಟನೆಗಳು ನಡೆಯುತ್ತಾ ಇವೆ. ಅವುಗಳನ್ನು ಕೇಳಿ ನೋಡಿ ಕಲ್ಪನಾ ಮಾಡದೆ, ತಪ್ಪು ಹೇಳದೆ, ಯಥಾವತ್ತಾಗಿ ಘಟನೆಗಳನ್ನು ಬರೆದಿಟ್ಟರೆ ಅದು ಪುರಾಣ, ಈ ಕಾಲದ ಪುರಾಣ ಆಗುತ್ತದೆ. ಜನರಿಗನ್ನಿಸುತ್ತದೆ, ನಾವು ನೋಡಿದ್ದರೆ ಸುತ್ತೆಲ್ಲ ಇವರೇ ಇದ್ದಾರೆ, ಯಾರು ಸಜ್ಜನರು ಧರ್ಮಾತ್ಮರು ಪುರಾಣದಲ್ಲಿ ಪ್ರಹ್ಲಾದನಂತೆ ಹೇಳ್ತಾನೆ, ಯಾರಾದರೂ ಇದ್ದಾರೆ, ಅದು ಸುಮ್ಮನೆ ಕಥೆ. ಈ ಕಾಲದ ಜನರು ಹೇಗಾಗಿ ಬಿಟ್ಟರಂದರೆ, ಸುತ್ತಿರುವ ಜನರನ್ನು, ಈ ದುಷ್ಟರನ್ನೇ ನೋಡಿ ಸಜ್ಜನರ ಸುದ್ದೇ ಬರಲ್ಲ. ಎಲ್ಲಿಯಾದರೂ ನೀವು ಟಿ ವಿಯಲ್ಲಿ ನೋಡಿ, ಯಾರು ಕೊಲೆ ಮಾಡಿದ, ಯಾರು ಮೋಸ ಮಾಡಿದ, ಯಾರು ಅನ್ಯಾಯ ಮಾಡಿದ, ಈ ಸುದ್ದಿ ಬರುತ್ತದೆ ಹೊರತು ಯಾರೋ ಒಬ್ಬರು ತ್ಯಾಗ ಮಾಡಿದ, ಅತ್ಯಂತ ಸಜ್ಜನ, ಧರ್ಮಾತ್ಮ, ಮಹನೀಯ, ನಿಸ್ವಾರ್ಥಪರ ಎಂದು ಅವರ ಕತೆ ಬರುವುದೇ ಅಲ್ಲ. ಏಕೆ ಅಂದರೆ ಸೆನ್ಸೇಷನ್ ಬೇಕು ಇವರಿಗೆ, ಕೆಟ್ಟ ಸುದ್ದಿಗಳೇ ಹೆಚ್ಚೆಚ್ಚು ಬೇಕು. ಅಂಥವರು ಎಲ್ಲೋ ಅಪರೂಪವಾಗಿದ್ದರೆ ಆ ಕಥೆಯನ್ನೇ ಮತ್ತೆ 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 ನೂರಾರು ಸಲ ಹೇಳಿ ಓದಿಸಿ ಜನರನ್ನು ಅದನ್ನೇ ಆದರ್ಶವಾಗಿಟ್ಟು ಸಜ್ಜನರನ್ನು ಗಳಿಸಬೇಕು. ಈ ಕಾಲದವೆಲ್ಲ ಹೇಳ್ತಾರೆ, ನಾವೆಲ್ಲ ನೋಡಿದ್ದೀವಿ, ಎಲ್ಲಿ ಸುತ್ತೇನಿಲ್ಲ ಅಂತ ಸಜ್ಜನರಿಲ್ಲ, ಅದೆಲ್ಲ ಪುರಾಣ ಕಥೆಗಳು ಕಲ್ಪಿತ, ಅದೆಲ್ಲ ಕಾದಂಬರಿ, ಹಾಗೆ ಯಾರೋ ಬರೆದರು, ಯಾರೂ ಇಲ್ಲ ಅಂಥದ್ದು. ಇದ್ದರೆ ಕಂಡು ಬರಬೇಕೆ? ಯಾರೂ ಇಲ್ಲ. 100ನಲ್ಲಿ ಅಲ್ಲ, 1000 ಜನರಲ್ಲಿ ಒಬ್ಬನಾದರಂಥ ಅಂಥ ಸಜ್ಜನರಿಲ್ಲ. ಅದು ಎಲ್ಲಿರುತ್ತಾನೆ? ಅದೆಲ್ಲ ಕಲ್ಪಿತ ಎಂದು. ಭರತನಂಥವನು ಇರುತ್ತಾನ? ರಾಮ ಸುಮ್ಮನೆ ಏನೋ ಅಮ್ಮ ಹೇಳಿದರೆ, ಅಪ್ಪ ಹೇಳಿದ್ರೆ, ಅಪ್ಪ ಹೇಳಲೇ ಇಲ್ಲ, ಅಮ್ಮ ಹೇಳಿದ್ದರೂ ತಾನೇ ಅರ್ಥ ಮಾಡ್ಕೊಂಡು ನಾನೇ ಹೋಗ್ತೀನಿ ಎಂದು ಹೋಗಿದ್ದ ಅಷ್ಟೇ. ಅಫ್ಕೋರ್ಸ್ ಅಮ್ಮ ಹೇಳಿದ್ದಾಳೆ ಅಷ್ಟೇ. ಅಂಥವ್ರು ಈ ಕಾಲದಲ್ಲಿ ಇರ್ತಾರೆ, ಅದೆಲ್ಲ ಸುಳ್ಳು. ಅದೇ ಈಗ ಹೇಳುವರು ಶುರು ಆಗಿಬಿಟ್ರು, ನಂಬುತ್ತಾನೇ ಇಲ್ಲ. ಅಂದರೆ ಕೆಲವರು ಇತರ ಪುಸ್ತಕಗಳಲ್ಲಿ, ಇತರ ಮತಗಳ ಪುಸ್ತಕಗಳಲ್ಲಿ ತುಂಬ ಸುಳ್ಳುಗಳಿವೆ. ಅದು ನೋಡಿಕೊಂಡು ಇದು ಅಂಥದ್ದೇ ಸುಳ್ಳಾಗಬಹುದು ಎಂದು ಜನರಿಗೆ ನಂಬಿಕೆ ಹೋಗುತ್ತಾ ಇದೆ. ಬೈಬಲು ಅಂಥ ಪುಸ್ತಕಗಳನ್ನು ನೋಡಿ ಅವುಗಳೆಲ್ಲ ಕಲ್ಪಿತ ಕಥೆಗಳು, ಸುಳ್ಳುಗಳು ಎಂದು ನೋಡಿ ಅಯ್ಯೋ ಅಂಥದ್ದೇ ಇದು ಆಗಬಹುದು ಎಂದು ಜನರಿಗೆ ನಂಬಿಕೆ ಹೋಗುತ್ತಾ ಇದೆ. ನಮ್ಮ ಪ್ರಾಚೀನ ಶಾಸ್ತ್ರದಲ್ಲಿ ಕಲ್ಪಿತವೇನೂ ಮಾಡಲಿಲ್ಲ, ವಾಸ್ತವಿಕ ಘಟನೆಗಳು ಎಷ್ಟಿವೆಯೋ ಅಷ್ಟೇ ಹಾಕಿದ್ದಾರೆ. ಅದು ಆಗ ಒಂದು ತಲೆಮಾರಿಗೂ ಒಂದೆರಡು ನಡೆದು ಒಂದು 200, 300, 500 ಆದರೆ ಇಷ್ಟು ಕಥೆಗಳಾಗ್ತವೆ ಅಲ್ಲೇ. ಒಂದು 200, 300, 500 ವರ್ಷಗಳು ತೊಗೊಂಡರೆ ಅವೆಲ್ಲ ಕಥೆಗಳು ಸೇರಿಸಿಬಿಟ್ರೆ ಇಷ್ಟ ಆಗ್ತದೆ. ನಮಗನ್ಸ ಅಯ್ಯೋ ಇಷ್ಟು ಮಹನೀಯರಿದ್ದಾರೆ ಅಂದರೆ ಅಪರೂಪವಾಗೇ ಇರುತ್ತಾರೆ. ಆ ಕಾಲದಲ್ಲಿ ಅಷ್ಟೇ, ಈ ಕಾಲದಲ್ಲಿ ಅಷ್ಟೇ. ಆದರೆ ಆ ಕಥೆಗಳನ್ನೇ ಮತ್ತೆ ಮತ್ತೆ ಕೇಳಿದರೆ ಜನರಿಗೆ ಸದ್ಬುದ್ಧಿ ಉಂಟಾಗುತ್ತದೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಈ ಘಟನೆಯನ್ನು ವಿಸ್ತೃತವಾಗಿ ವೇದವ್ಯಾಸ ಬರೆಯುತ್ತಾ ಇದ್ದಾನೆ ನೋಡಿ. ಇಷ್ಟು ಕತೆ ವಿಸ್ತಾರವಾಗಿ ಬರೆಯುತ್ತಾರೆ ಅಂದರೆ ಇವರಲ್ಲಿ ತ್ಯಾಗ ನೋಡು. ಅಪ್ಪ ತ್ಯಾಗ ಮಾಡ್ತಾನೆ, ತಾಯಿ ತ್ಯಾಗ ಮಾಡ್ತಾಳೆ, ಮಗಳು ಮಾಡ್ತಾರೆ, ಎಲ್ಲರೂ ಕುಟುಂಬಕ್ಕೋಸ್ಕರನೇ. ಇಲ್ಲಿ ಯಾರೂ ಸ್ವಾರ್ಥಪರರಿಲ್ಲ. ನೋಡಿದ್ಯಾ? ಯಾರೂ ಸ್ವಾರ್ಥಪರಲಿಲ್ಲ, ಎಲ್ಲರೂ ಸಜ್ಜನರು, ಎಲ್ಲರೂ ಧರ್ಮಾತ್ಮರು. ಹೇಳಬಹುದು, ನಮಗೇನು ಗೊತ್ತು, ಪಾಂಡವರು ಮಾರುವೇಷದಲ್ಲಿ ಆಗಿದ್ದಾರಲ್ಲ, ಈಗ ನಮ್ಮ ದಿವಸ ಬಂತು, ಇವತ್ತು ನಾವು ಯಾರೋ ನಮ್ಮ ಮನೆಯಿಂದ ಒಬ್ಬರು ಹೋಗಬೇಕು ಬಕಾಸುರನಿಗೆ. ತಪ್ಪಿಸಿಕೊಳ್ಳುವುದಕ್ಕೆ ಒಂದು ದಿವಸ ಮೊದಲೇ ಹೇಳ್ತಾರೆ, ಒಂದೇನು 4-6 ದಿವಸ ಮೊದಲೇ ಗೊತ್ತಾಗ್ತದೆ ಅವರಿಗೆ. 4-6 ದಿವಸನೋ 10 ದಿವಸ. ಆ ದಿವಸ ಬರುವ ಹೊತ್ತಿಗೆ ಮನೆಯಲ್ಲೆಲ್ಲ ಪ್ಯಾಕ್ ಮಾಡಿಕೊಂಡು ಯಾವುದೋ ಊರಿಗೆ ಹೋಗಿ ಯಾರಿಗೆ ಗೊತ್ತಾಗದಂತೆ ಎಲ್ಲೋ ಕಾಡಿನಲ್ಲಿರುವುದೋ, ಎಲ್ಲೋ ಹೋಗುವುದೋ, ಬೇರೆ ಊರಿಗೆ ಯಾರು ಗೊತ್ತಾಗದೆ 4-6 ದಿವಸ ಅಲ್ಲೆಲ್ಲೇ ತೀರ್ಥಯಾತ್ರೆ ಮಾಡುತ್ತಾ ತಮ್ಮ ಡೇ ಮುಗಿದ ನಂತರ ಬರುವುದು ತಮ್ಮ ದಿವಸ. ಆ ದಿವಸ ಇನ್ನೊಬ್ಬರು ಹೋಗ್ತಾರೆ, ನಾವು ತಪ್ಪಿಸ್ಕೊಳ್ತೀವಲ್ಲವೇ. ಆ ದಿವಸ ಅವರು ಇಲ್ಲ ಅಂದರೆ ಅವರು ಮುಂದಿನ ದಿವಸ ಯಾರು ಇರುತ್ತಾರೋ ಆ ದಿವಸ ಅವರನ್ನು ಕಳಿಸ್ತಾರೆ ಅಲ್ಲವೇ.
ಆ ದಿವಸ ನಾವು ಯಾರೆಲ್ಲ ಅಂದರೆ ಎಲ್ಲ ಆದ ನಂತರ ಒಂದು ತಿಂಗಳಿಗೆ ಬರ್ತೀವಿ, ನಾವು ತಪ್ಪಿಸ್ಕೊಳ್ತೀವಿ. ಹಾಗೆ ಹೋಗಲಿಲ್ಲ ನೋಡಿ ಅವರು ಧರ್ಮಾತ್ಮರು. ನಾವು ಹೋಗದಿದ್ದರೆ ನಮ್ಮ ಜಾಗದಲ್ಲಿ ಇನ್ನೊಬ್ಬರು ಹೋಗಬೇಕಾಗ್ತದೆ, ಯಾರೊಬ್ಬರು ಸಾಯಬೇಕು. ಯಾರು ಸತ್ತು ಹೋದರೂ ನಮ್ಮ ಸಮಾಜಕ್ಕೆ ಅನ್ಯಾಯ ದುಃಖ ಆಗುತ್ತದೆ. ಅದರಿಂದ ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕು. ಹಾಗಿಟ್ಕೊಂಡರೆ ಹೊರತು ತಪ್ಪಿಸ್ಕೊಳ್ಳುವಷ್ಟು ಈ ಕಾಲದವರು ತಪ್ಪಿಸ್ಕೊಳ್ತಾರೆ. ನಾವೆಲ್ಲೋ ಹೋಗಿಬಿಡ್ತೀವಿ, ಈ ಕಾಲದಲ್ಲಿ ಫ್ರೀ ಬಸ್ ಇದೆ, ಎಲ್ಲ ಬಸ್ ಹತ್ತಿತೀವಿ, ಎಲ್ಲೋ ಹೋಗ್ತೀವಿ, 3 ದಿವಸ ನಂತರ ಬರ್ತೀವಿ. ನಂತರ ಏನಾಯಿತು ನಮ್ಗೆ ಗೊತ್ತಿಲ್ಲ. ಅವರು ಬಕಾಸುರ ಬಂದು ಮನೆ ನೋಡ್ತಾನೆ, ಯಾರಿಲ್ಲ ಎಂದು ಬೇರೆ ಅವ್ರನ್ನ ಕಿತ್ಕೊಂಡು ಹೋಗ್ತಾನೆ, ಪಕ್ಕ ಮನೆಯವರನ್ನು ಅವರನ್ನು ಇಟ್ಕೊಂಡು ಹೋಗ್ತಾನೆ. ವಾರ ದಿವಸ ನಂತರ ಬಂದರೆ ಬೇರೆ ಮನೆಗೆ ಹೋಗ್ತಾರಲ್ಲ, ಈ ಮುಂದಿನ ದಿವಸ ಅವ್ರ ಮನೆ, ಮುಂದಿನ ದಿವಸ ಅವ್ರ ಮನೆ, ಹಾಗೆ ಹೋಗುತ್ತಾ ನೀವು 10 ದಿವಸ ನಂತರ ಅಲ್ಲಿಗೆ ಹೋಗ್ತಾರೆ, ಬೇರೆ ಕಾಲೋನಿಗೆ. ಅಷ್ಟೇ, ಇವ್ರದ್ದು ಆ ದಿವಸ ಹೋಗೇ ಬಿಟ್ಟಿತ್ತು. ತಪ್ಪಿಸ್ಕೊಳ್ಳಬಹುದಲ್ಲ? ಹಾಗೆ ಮಾಡಲಿಲ್ಲ. ಈ ಕಥೆಗಳಿಂದ ನಾವು ಕಲಿಯತಕ್ಕದ್ದೇನೆಂದರೆ, ಪ್ರಾಣ ಬಿಟ್ಟರೂ ಧರ್ಮ ಮಾತ್ರ ಬಿಡಬಾರದು. ಅದು ಮುಖ್ಯ. ಪ್ರಾಣ ದುಃಖ ಥರವನ್ನಿಸುತ್ತದೆ. ನಮಗೆ ಪ್ರಾಣ ಹೋಗುವುದು ದುಃಖ ಅನಿಸುತ್ತದೆ. ಆದರೆ ಪ್ರಾಣದ ಮೌಲ್ಯವೇ ಕಮ್ಮಿ. ಅದಕ್ಕಿಂತ ಹೆಚ್ಚಿನ ಮೌಲ್ಯ ಇರುವುದು ಸದ್ಗುಣ, ಧರ್ಮ. ಸದ್ಗುಣಗಳು, ಧರ್ಮಗಳಿಗೆ ಹೆಚ್ಚಿನ ಮೌಲ್ಯ ಇದೆ. ಶರೀರಕ್ಕಿಂತ ಪ್ರಾಣಕ್ಕಿಂತ ಮನಸ್ಸುಗೆ ಹೆಚ್ಚಿಂದು. ಶರೀರಕ್ಕಿಂತ ಪ್ರಾಣಕ್ಕಿಂತ ಸದ್ಗುಣಗಳು, ಆಧ್ಯಾತ್ಮಿಕ ಗುಣಗಳು, ಧರ್ಮ ಪುಣ್ಯ ಅದು ಹೆಚ್ಚಿಂದು. ಇದು ಜನರಿಗೆ ಮನಸ್ಸು ಹತ್ತಬೇಕು. ಅದಕ್ಕೋಸ್ಕರ ಈ ಕಥೆಗಳು. ಅಂದರೆ ಅಲ್ಲೆಲ್ಲಿದ್ದರೂ ಅಪರೂಪ ಆ ಕಥೆಗಳನ್ನೇ ಮತ್ತೆ ಹೇಳುವುದು. ಅವ್ರು ನೋಡಿ, ಎಲ್ಲ ಕುಟುಂಬವೂ ಧರ್ಮಾತ್ಮರೇ, ತ್ಯಾಗಶೀಲರು. ಕುಟುಂಬಕ್ಕೋಸ್ಕರ ತ್ಯಾಗ ಮಾಡುವುದಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ, ಯಾರೂ ಸ್ವಾರ್ಥಪರರಲ್ಲ. ಸೊ ಇಹವಾ ತಾರಯೇ ದುರ್ಗಾತ್ ತಸ್ಮಿನ್ನುಪಸ್ಥಿತೇ ಕಾಲೇ ತರತಂಪ್ಲವನ್ಮಯ. ಅದರಿಂದ ಮಕ್ಕಳು ಹುಟ್ಟಿದ್ದು ತಮ್ಮನ್ನು ಕಷ್ಟಕಾಲದಲ್ಲಿ ಪಾರು ಮಾಡುವುದಕ್ಕೆ. ಅಂಥದ್ದು ಏನೆಂದರೆ, ಒಂದು ನೌಕಾ, ಒಂದು ದೋಣಿ ಹಾಗೆ. ಈಗ ಸಮಯ ಬಂತು, ನಮ್ಮನ್ನು ಬಳಸಿಕೊಂಡು ನೀವು ದಾಟಿಬಿಡ್ರಿ. ಏಕೆಂದರೆ ಮಕ್ಕಳಿಗೆ ತಾಯಿ ತಂದೆ ಋಣ ಇರುತ್ತದೆ ಅಲ್ಲವೇ? ಅವರು ನಮಗೆ ಜನ್ಮ ಕೊಟ್ಟಿದ್ದಕ್ಕೆ ಅವರಿಗೆ ಏನು ಮಾಡಿದ್ದರೂ ಋಣ ತೀರಲ್ಲ ಎಂದು ಹೇಳುತ್ತದೆ. మరి ಋಣ ತೀರಬೇಕು ಅಂದರೆ ಯಾವುದೋ ಒಂದು ದೊಡ್ಡ ತ್ಯಾಗ ಮಾಡಬೇಕು. ಇವರು ಹೇಳ್ತಾರೆ ನೋಡಿ, ನಮ್ಮ ಋಣ ತೀರುವುದಕ್ಕೆ ಇದೊಂದು ದೊಡ್ಡ ಅವಕಾಶ ಬಂತು, ಆಯಿತು ನಾವು ಮಾಡ್ತೀವಿ. ಇದು ಅಲ್ಲಿ ಹೇಳುವುದು. ಸರ್ವಥಾ ಇಹ ವಾ ತಾರಯೇತ್ ದುರ್ಗಾತ್ ಉತವಾ ಪ್ರೇತ್ಯ ತಾರಯೇತ್. ಸರ್ವಥಾ ತಾರಯೇತ್ ಪುತ್ರ ಇತ್ಯುಚ್ಯತೆ ಬುಧೈಃ. ಇಲ್ಲೇ ಇಹಲೋಕದಲ್ಲೇ ನಮ್ಮನ್ನು ಕಷ್ಟದಿಂದ ತರಿಸಬಹುದು ಮಗ, ಅಥವಾ ಪರಲೋಕದಲ್ಲೇ ಆಗಲಿ ಈ ಲೋಕದಲ್ಲೇ ಆಗಲಿ, ಎಲ್ಲಿಯಾದರೂ ಕಷ್ಟಗಳಿಂದ ದಾಟಿಸಿದ್ದರೆ ಅವನು ನಿಜವಾದ ಮಗ ಎಂಬ ಮಾತು ಸಂಸ್ಕೃತದಲ್ಲಿ ಪುತ್ರ ಅಂದರೆ ಪುಂನಿಂದ ತಾರಯತೀತಿ ಪುತ್ರ. ದುಃಖದಿಂದ ತಾರಿಸುವವನು ಪುತ್ರ. ಈ ಲೋಕದಲ್ಲೇ ಅಂದರೆ ಪರಲೋಕದಲ್ಲಿ ತಾರಿಸ್ತಾನೆ ಎಂದು ಅಂದ್ಕೊಳ್ತಾರೆ, ನಿಜ. ಆದರೆ ಪರಲೋಕದಲ್ಲಿ ಅಲ್ಲ, ಈ ಲೋಕದಲ್ಲಿಯೂ ಕಷ್ಟಗಳಿಂದ ತರಿಸಬೇಕು, ಆವಾಗಲೇ ಪುತ್ರನಾಗ್ತಾನೆ. ಇಹವಾ ತಾರಯೇತ್ ದುರ್ಗಾತ್ ಉತವಾ ಪ್ರೇತ್ಯ ತಾರಯೇತ್. ಸರ್ವಥಾ ತಾರಯೇತ್ ಪುತ್ರ. ಬದುಕಿರುವಾಗಲೇ ಆಗಬಹುದು, ಪ್ರಾಣ ಬಿಟ್ಟ ನಂತರ ಪರಲೋಕದಲ್ಲೇ ಆಗುವುದು, ಎಲ್ಲೇ ಆಗಲಿ ತರಿಸಿದ್ದರೆ ಅವನು ಪುತ್ರ ಆಗುತ್ತಾನೆ, ಅಷ್ಟುವರೆಗಾಗಲ್ಲ. ಅಲ್ಲಿ ನೋಡಿ, ಸರ್ವಥಾ ತಾರಯೇತ್ ಪುತ್ರ ಇತ್ಯುಚ್ಯತೆ ಬುಧೈಃ. ಆಕಾಂಕ್ಷಂತೆ ಚ ದೌಹಿತ್ರಾನಪಿ ನಿತ್ಯಂ ಪಿತಾಮಹ. ಈ ಮಗಳಿಗೆ ನೋಡಿ ಧರ್ಮಶಾಸ್ತ್ರ ಎಷ್ಟು ಗೊತ್ತೋ, ಆ ಕಾಲದಲ್ಲಿತ್ತು ಅನಿಸುತ್ತದೆ ಆಚಾರ. ದೌಹಿತ್ರ ಅಂದರೆ, ದುಹಿತೃ ಅಂದರೆ ಮಗಳು, ದೌಹಿತ್ರ ಅಂದರೆ ಮಗಳಿನ ಮಗ. ದೌಹಿತ್ರ ದುಹಿತೃ ಅಂದರೆ ಮಗಳು, ದುಹಿತೃನ ಮಗ, ಮಗಳಿನ ಮಗ ದೌಹಿತ್ರ ನೋಡಿ. ಆಕಾಂಕ್ಷಂತೆ ಚ ದೌಹಿತ್ರಾನಪಿ ನಿತ್ಯಂ ಪಿತಾಮಹ. ಪಿತಾಮಹರು, ಅಜ್ಜಂದಿರು ಮಗಳಿನ ಮಗಳು ಹುಟ್ಟಬೇಕು ಎಂದು ಬೇಡ್ಕೊಳ್ತಾರಂತೆ. ಏಕೆ? ಅದರಿಂದಲೂ ಒಂದು ಪುಣ್ಯ, ಒಂದು ಸದ್ಗತಿ ಆಗುತ್ತದೆ. ಮಗನಿಗೆ ಮಗ ಹುಟ್ಟುವುದು ಅದರಿಂದ ಒಂದು ಸದ್ಗತಿ, ಮಗಳಿಗೆ ಮಗ ಹುಟ್ಟುವುದು ಅದು ಸದ್ಗತಿ ಅಂತೆ. ಅದರಿಂದ ಮಗಳ ಮದುವೆ ಮಾಡಿ
ಅವರಿಗೆ ಮಕ್ಕಳು ಹುಟ್ಟಿದ್ದರೆ ಅದು ಒಂದು ಸದ್ಗತಿಗೆ ದಾರಿ ಶಾಸ್ತ್ರ ಹೇಳಿದೆ. ಅದರಿಂದ ಅವಳು ನೋಡಿ ಶೋಕ ಹೇಳ್ತಾರೆ, ಆಕಾಂಕ್ಷಂತೆ ಚ ದೌಹಿತ್ರ ನಪಿನಿತ್ಯಂ ಪಿತಾಮಹ. ಪಿತಾಮಹರು ಅಜ್ಜಂದಿರು ಮಗಳಿಗೆ ಮಗಳು ಹುಟ್ಟ ಮಗ ಹುಟ್ಟಬೇಕು, ಅದು ನಮ್ಮನ್ನು ಸದ್ಗತಿಗೆ ಕರ್ಕೊಂಡು ಹೋಗ್ತದೆ ಎಂದು ಅವರು ಇಷ್ಟಪಡ್ತಾರೆ. ತಾನ್ ಸ್ವಯಂ ವೈ ಪರಿತ್ರಾಸ್ಯೆ ರಕ್ಷಂತಿ ಜೀವಿತಂ ಪಿತುಃ. ಹಾಗೆ ನನಗೆ ಮಕ್ಕಳು ಹುಟ್ಟಿದರೆ ಅವರಿಗೆ ಸದ್ಗತಿ ಆಗುತ್ತದೆ. మరి ಆ ಸದ್ಗತಿ ಈಗಲೇ ಮಾಡ್ತೀನಿ, ನಾನು ಬದುಕಿರುವಾಗಲೇ. ಈಗಲೇ ನಾನು ಬಕಾಸುರನಿಗೆ ಹೋಗಿದ್ದರೆ ಇದು ತರಿಸುವುದು, ಇದು ಅವರಿಗೆ ಸೇವೆ ಮಾಡುವುದಕ್ಕೆ ಅವಕಾಶ ಅಲ್ಲವಾ? ಮಗಳು ಹೇಳ್ತಾ ಇದ್ದಾಳೆ ನೋಡಿ, ತಾನ್ ಸ್ವಯಂ ಪರಿತ್ರಾಸ್ಯ, ನನಗೆ ಮಕ್ಕಳು ಹುಟ್ಟಿದ್ದರೆ ಅವರಿಗೆ ತರಿಸುತ್ತಾನೆ. ನನ್ನ ಮಗು ಹುಟ್ಟಿದ ನಂತರ ತರಿಸುವುದಕ್ಕೆ ನಾನೇ ತರಿಸಿಬಿಡ್ತೀನಿ. ಮಗಳು ಹೇಳ್ತಾರೆ, ನಾನೇ ತರಿಸಿಬಿಡ್ತೀನಿ. ನನಗೆ ಮದುವೆ ಆಗಿ ಹೋಗಿ ಮಗು ಹುಟ್ಟುವವರೆಗೂ ಇವರೇ ಹೋಗಿಬಿಡ್ತಾರೆ, ಬಕಾಸುರ ತಿಂದೇ ಬಿಡ್ತಾನೆ. ಅದರಿಂದ ನನಗೆ ಹುಟ್ಟಿದ ಮಗು ತರಿಸುವುದೇಕೆ, ನಾನೇ ತರಿಸಿಬಿಡ್ತೀನಿ. ಅಂದರೆ ಎಲ್ಲ ತ್ಯಾಗ ಅಷ್ಟೇ. ಇಲ್ಲಿ ತ್ಯಾಗನೇ ನೋಡಬೇಕಷ್ಟೆ. ತಾನ್ ಸ್ವಯಂ ವೈ ಪರಿತ್ರಾಸ್ಯ, ಸ್ವಯಂ ಪರಿತ್ರಾಸ್ಯ, ನಾನೇ ಪರಿತ್ರಾಣ ಮಾಡ್ತೀನಿ. ಏಕೆ ರಕ್ಷಂತಿ ಜೀವಿತಂ ಪಿತುಃ, ಅಪ್ಪನನ್ನು ಬದುಕಿರುವಾಗಲೇ ನಾನು ರಕ್ಷಣೆ ಮಾಡ್ತೀನಿ. ಪರಲೋಕದಲ್ಲೇಕೆ? ಈ ಲೋಕವು ಲೋಕವಲ್ಲವ? ಈಗ ರಕ್ಷಣೆ ಮಾಡಿದ್ದರೆ ಅದು ರಕ್ಷಣೆ ಆಗಲ್ಲವ? ಪರಲೋಕದಲ್ಲೇ ಮಾಡಬೇಕಾ? ಈಗಲೇ ಮಾಡ್ತೀವಿ, ಈಗಲೇ ತ್ಯಾಗ ಮಾಡ್ತೀವಿ. ಭ್ರಾತಾ ಚ ಮಮ ಬಾಲೋ ಯಂಗತೆ ಲೋಕಮಮಂ ತ್ವಯಿ ಅಚಿರೇಣೈವ ಕಾಲೇನ ವಿನಶ್ಚೇತನ ಸಂಶಯಃ. ಅಪ್ಪ ನೀನು ಹೋಗಿಬಿಟ್ಟರೆ, ನನ್ನ ತಮ್ಮ ಇದ್ದಾನೆ, ಇನ್ನೂ ಚಿಕ್ಕ ತಮ್ಮ, ನೀವೇ ಹೋಗಿಬಿಟ್ಟರೆ, ಮಗು ಬೆಳೆಯುವಕ್ಕೆ ಮುಂಚೆನೇ ನೀವು ಹೋಗಿಬಿಟ್ಟರೆ ಅವನು ಸತ್ತೇ ಹೋಗ್ತಾನೆ, ಅವರು ಬದುಕಕ್ಕಾಗಲ್ಲ. ಏಕೆಂದರೆ ಸಣ್ಣ ಮಕ್ಕಳಿರುವಾಗ ತಾಯಿ ತಂದೆ ಇರಬೇಕು, ಸ್ವಲ್ಪ ಬೆಳೆದ ನಂತರ ಅವರು ಬದುಕುತ್ತಾರೆ. ಆದರೆ ಸಣ್ಣ ಮಕ್ಕಳಿರುವಾಗಲೇ ಅನಾಥರಾಗಿಬಿಟ್ಟರೆ, ತಾಯಿ ತಂದೆ ಇಲ್ಲ ಅಂದರೆ ಅವರಿಗೆ ಬದುಕುವುದು ಕಷ್ಟ ಆಗ್ತದೆ. ಅದರಿಂದ ನೋಡಿ, ಭ್ರಾತ ನನ್ನ ತಮ್ಮ ಇನ್ನೂ ಸಣ್ಣ ಮಗು ಆಗಿದ್ದಾನೆ. ಬಾಲೋಯಂ ಗತೇ ಲೋಕಂ ಅಮಂ ತ್ವಯಿ, ನೀವು ಪ್ರಾಣ ಬಿಟ್ಟು ಹೋಗಿಬಿಟ್ಟರೆ ಈ ಮಗುವನ್ನು ನೋಡುವವರು ಯಾರೂ ಇಲ್ಲ. ಅಚಿರೇಣೈವ ಕಾಲೇನ ವಿನಶ್ಚೇತನ ಅವನು ಬೇಗ ಅವರು ಪ್ರಾಣ ಸತ್ತೇ ಹೋಗ್ತಾನೆ, ಯಾರು ನೋಡುವರಿಲ್ಲದಿದ್ದರೆ. ತಾತೇಪಿ ಹಿಗತೆ ಸ್ವರ್ಗಂ ವಿನಷ್ಟೇ ಚ ಮಮಾನುಜೆ. ಈಗ ನೋಡಿ, ಅಪ್ಪ ಶರೀರ ಬಿಟ್ಟು ಸ್ವರ್ಗಕ್ಕೆ ಹೋದರೆ, ನನ್ನ ತಮ್ಮ ಸತ್ತು ಹೋದರೆ, ಈಗ ಪಿಂಡ ಪಿತೃಣಾಂ ಯಚ್ಛಿದ್ಯೇತ್. ಈಗ ಪಿತೃಗಳಿಗೆ ಪಿಂಡ ಶ್ರಾದ್ದಾದಿಗಳು ಮಾಡುವವರು ಯಾರು? ಅಪ್ಪ ಇಲ್ಲ, ತನ್ನ ತಮ್ಮ ಇಲ್ಲ. ಅಂದರೆ ವಂಶಕ್ಕೆ ಮುಂದಿನ ಜನರಿರಬೇಕಲ್ಲವೇ? ಮುಂದಿನ ತಲೆಮಾರೇ ನಿಂತು ಹೋಯಿತು, ಯಾರಿಲ್ಲ. ಪಿಂಡ ಪಿತೃಣಾಂ ಯಚ್ಛಿದ್ಯೇತ್ ತತ್ತೇಷಾಂ ಅಪ್ರಿಯಂ ಭವೇತ್. ಪಿತೃಗಳಿಗೆ ಅಪ್ರಿಯವಾಗುತ್ತದೆ, ದುಃಖ ಉಂಟಾಗುತ್ತದೆ. ಪಿತ್ರಾತ್ಯಕ್ತ ತಥಾ ಮಾತ್ರ ಭ್ರಾತ್ರಾ ಚಾಹಮ ಸಂಶಯಂ ದುಃಖತರಂ ಪ್ರಾಪ್ಯ ಮ್ರಿಯೇಯಮತಿ ಚೋದಿತ. ಈಗ ಅಪ್ಪ ಇಲ್ಲ, ತಮ್ಮ ಇಲ್ಲ, ಈಗ ಇನ್ನೇನು ಮಾತ್ರ. ಈಗ ಅಮ್ಮನೂ ಹಾಗೆ ಬೇಜಾರು ಮಾಡಿಕೊಂಡು ಅಮ್ಮ ಆಗಿ ಹೋಗಿಬಿಟ್ರೆ, ಈಗ ನಾನು ಎಲ್ಲರೂ ತಮ್ಮ ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾರಿಲ್ಲ ಅಂದರೆ ನಾನೊಬ್ಬನು ಅನಾಥಳಾಗಿ ನಾನು ಹೇಗೆ ಬದುಕು? ದುಃಖತರ. ಈಗ ಊಹಿಸ್ಕೊಳ್ಳಕ್ಕಾಗದಂಥ ದುಃಖ ಮೇಲೆ ದುಃಖನೇ ನನ್ನ ಜೀವನ ಆಗಿಬಿಡ್ತದೆ. ದುಃಖತರಂ ಪ್ರಾಪ್ಯ ಮ್ರಿಯೇಯಮತ ಅಥತೋಚಿತ. ನೋಡಿ, ಎಲ್ಲಿ ಪ್ರಾಣ ಬಿಡಬೇಕಾಗಿರುವ ಸಮಯ ಬಂದಿದೆ, ತ್ಯಾಗ ಮಾಡಬೇಕಾ? ಜನರು ಹೇಳ್ತಾರೆ ಬದುಕಿದ್ದರೆ ಸುಖವಿರುತ್ತದೆ ಎಂದು ಗ್ಯಾರಂಟಿ ಏನು? ಜನರು ಹೇಳ್ತಾರೆ ಏಕಕ್ಕ ಪ್ರಾಣ ಬಿಡ್ತಾ ಇದ್ದೀವಿ, ಬದುಕಿದ್ದರೆ ಮಾತ್ರ ಸುಖವಿರುತ್ತದೆ ಎಂದು ಗ್ಯಾರಂಟಿ ಇದೆಯಾ? ಬದುಕಿದ್ದರೆ ದುಃಖನೇ ಹೆಚ್ಚು ಬರಬಹುದು, ಅದಕ್ಕಿಂತ ಈಗಲೇ ಪ್ರಾಣ ಬಿಟ್ಟರೆ ಒಳ್ಳೆಯದಲ್ಲವೇ? ಅಂದರೆ ಈಗ ಪ್ರಾಣ ಬಿಡುವುದಕ್ಕೆ, ತನಗೆ ತಾನು ಧೈರ್ಯ ಮಾಡಿಕೊಳ್ಳುವುದಕ್ಕೆ ಇಂಥದ್ದು ಮಾತಾಡೋದು. ಅಂದರೆ ಜನರು ಮಾಡುತ್ತಿರುವ ಕೆಲಸವನ್ನು ಪಾಸಿಟಿವ್ ಆಗಿ ನೋಡಬೇಕು. ಅಯ್ಯೋ ಗತಿ ಇಲ್ಲದೆ ಮಾಡ್ತಾ ಇದ್ದೀನಲ್ಲ, ಇದೇ ಒಳ್ಳೆಯದು ಮಾಡ್ತಾ ಇದ್ದೀನಿ. ಬದುಕಿದ್ದರೆ ಏನು ಸುಖವಿರುತ್ತದೆ ಏನೋ? ಎಷ್ಟೋ ಜನರು ಬದುಕಿದ್ದರೆ ದುಃಖ ಹೆಚ್ಚಾಗಬಹುದು ಏನೋ. ಪ್ರಾಣನೇ ಬಿಟ್ಟರೆ ಈ ಪ್ರಾಣವನ್ನು ಬಿಟ್ಟಿರುವುದರಿಂದ ಈ ಜೀವನದ ಸದುಪಯೋಗವಾಯಿತಲ್ಲ ಒಂದು ತ್ಯಾಗ. ಜನರು ಹೇಳ್ತಾರೆ ಬದುಕಿದ್ದರೆ ಏನೋ ಪುಣ್ಯಕರ್ಮ ಮಾಡಬೇಕು, ಆಗಲ್ಲ ಅಂದರೆ ಪ್ರಾಣ ಬಿಟ್ಟರೂ ಒಂದು ಸತ್ಕರ್ಮ ರೂಪವಾಗಿ ದೊಡ್ಡ ಪುಣ್ಯಕರ್ಮ, ಲೋಕಕ್ಕೆ ಉಪಕಾರ ರೂಪವಾಗಿ ಪ್ರಾಣ ಬಿಡು, ಜನ್ಮ ಧನ್ಯ ಆಗುತ್ತದೆ, ಜನ್ಮ ವ್ಯರ್ಥವಾಗಲ್ಲ. ಲೋಕಾನುಗ್ರಹಕ್ಕೋಸ್ಕರ,
ಲೋಕಕ್ಕೆ ಉಪಕಾರ ಮಾಡುವುದಕ್ಕೆ ಪ್ರಾಣ ಬಿಟ್ಟರೆ ಅದು ಬೇಗ ಪ್ರಾಣ ಹೋಗಿದ್ದರೂ ಈ ಮನುಷ್ಯ ಜನ್ಮ ವ್ಯರ್ಥವಾಗಲ್ಲ. ಬದುಕಿದ್ದರೆ ಏನಾಗ್ತಿದ್ದ? ಪುಣ್ಯ ಮಾಡಿಕೊಂಡು ಸದ್ಗತಿ ಸ್ವರ್ಗ ಹೋಗುತ್ತಿದ್ದ. ಇನ್ನೂ ನೋಡು 70 ವರ್ಷ 80 ವರ್ಷ ಬದುಕಿ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗುವಕ್ಕಿಂತ ಚಿಕ್ಕ ವಯಸ್ಸಿನಲ್ಲೇ ಈ 15-18 ವರ್ಷಕ್ಕೆ ಈಗಲೇ ಒಂದು ದೊಡ್ಡ ತ್ಯಾಗ ಮಾಡಿಬಿಟ್ಟರೆ ಇಡೀ ಜೀವನ ಬದುಕದೆ ಅಷ್ಟು ಪುಣ್ಯ ಬಂದುಬಿಡ್ತದೆ. ಬದುಕಿದ್ದರೆ ಮಾಡುವ ಪುಣ್ಯಕ್ಕಿಂತ ಒಂದೇ ಕೆಲಸ ಅತ್ಯಂತ ಪುಣ್ಯಕರ್ಮ ಮಾಡಿಬಿಟ್ಟರೆ ಈ ಸಣ್ಣ ಜೀವನದಿಂದಲೇ ಸ್ವರ್ಗ ಬಂದುಬಿಡ್ತದೆ. ಅಂದರೆ ಮಾಡುವ ಕೆಲಸವನ್ನು ಪಾಸಿಟಿವ್ ಆಗಿ ನೋಡಬೇಕು. ಅಯ್ಯೋ ನಾನು ಬದುಕಿದ್ದರೆ ಇನ್ನೂ ಚೆನ್ನಾಗಿರುತ್ತಿದ್ದೆ, ಬದುಕಿದ್ದರೆ ಇನ್ನೇನಾದರೂ ಮಾಡುತ್ತಿದ್ದೆ ಹಾಗೆ ಅಂದ್ಕೊಳ್ತಾ ಇದ್ದರೆ ಯಾರೂ ತ್ಯಾಗ ಮಾಡಲ್ಲ. ತ್ಯಾಗವನ್ನೇ ದೊಡ್ಡದಾಗಿ ನೋಡಬೇಕು. ಅದಕ್ಕೋಸ್ಕರ ಅವಳೇನು ಹೇಳ್ತಾ ಇದ್ದಾರೆ, ನಾನು ಇನ್ನೂ ಬದುಕಿ ಪುಣ್ಯ ಮಾಡುವಕ್ಕಿಂತ ಈ ಪ್ರಾಣ ಬಿಡುವುದೇ ಎಲ್ಲಕ್ಕಿಂತ ಹೆಚ್ಚಿನ ಪುಣ್ಯ ಅಲ್ಲವೇ? ಅಮ್ಮ ಅಪ್ಪ ಇದ್ದವರಿಗೆ ನಾನು ಪ್ರಾಣ ಬಿಟ್ಟರೆ ಇದೇ ಹೆಚ್ಚಿನ ಪುಣ್ಯ, ಇದು ಸ್ವರ್ಗನೇ ಕೊಡ್ತದೆ, ಇನ್ನೇನು. ಅದರಿಂದ ಅಯ್ಯೋ ನಾನು ಪ್ರಾಣ ಬಿಟ್ಟು ನನ್ನ ಜೀವನವು ವ್ಯರ್ಥವಾಯಿತು ಎಂದು ನೀವು ಬೇಜಾರು ಮಾಡಿಕೊಳ್ಳಬೇಡಿ. ನಾನು ಒಳ್ಳೆಯ ಕೆಲಸಕ್ಕೆ ಪ್ರಾಣ ಬಿಡ್ತಾ ಇದ್ದೀನಿ, ಇದು ದೊಡ್ಡ ಸತ್ಕರ್ಮ, ದೊಡ್ಡ ಪುಣ್ಯಕರ್ಮ, ಇದರಿಂದ ನನಗೆ ಸ್ವರ್ಗವೇ ಬರ್ತದೆ, ಸದ್ಗತೆ ಆಗುತ್ತದೆ. ಚಿಂತೆ ಏನು? ಚಿಂತೆ ಇಲ್ಲ. ಸ್ವರ್ಗ ಇದರಿಂದಲೂ ಸ್ವರ್ಗವೇ ಉಂಟಾಗುವುದಾದರೆ ಏಕೆ ಮಾಡಬಾರದು? ಹಾಗೆ ಅಂದರೆ ಎಲ್ಲವೂ ತ್ಯಾಗ. ದುಃಖತರಂ ಪ್ರಾಪ್ಯ ಮ್ರಿಯೇಯಮತತೋಚಿತ ತ್ವಯಿತ್ವರೋಗೇ ನಿರ್ಮುಕ್ತೆ ಮಾತಾ ಭ್ರಾತಾ ಚ ಮೇ ಶಿಶು ಸಂತಾನಶ್ಚೈವ ಪಿಂಡಶ್ಚ ಪ್ರತಿಷ್ಠಾಸ್ಯತ್ಯ ಸಂಶಯಂ. ಅಪ್ಪ ನೀನು ಬದುಕಿದ್ದರೆ ತನ್ನ ತಮ್ಮ ಬದುಕುತ್ತಾನೆ, ಅಮ್ಮ ಬದುಕುತ್ತಾಳೆ, ಅವರಿಬ್ಬರು ಬದುಕಿದ್ದರೆ ಕುಟುಂಬ ಬದುಕುತ್ತದೆ, ಅವನು ಬೆಳೆಯುತ್ತಾನೆ, ಮುಂದೆ ನಮ್ಮ ಪಿತೃಜನರಿಗೆ ಶ್ರಾದ್ದ ಎಲ್ಲ ಕ್ರಿಯೆಗಳು ಮಾಡ್ತಾನೆ, ಕುಟುಂಬಕ್ಕೆ ಚೆನ್ನಾಗಿ ಆಗುತ್ತದೆ, ಮುಂದಿನ ವಂಶ ಬದುಕುತ್ತಾರೆ. ಅದರಿಂದ ನೀವೆಲ್ಲರೂ ಬದುಕುವುದು, ನಾನೇ ಹೋಗುವುದು ಸರಿಯಾಗಿದೆ. ಯಾರು? ಮಗಳು ಏನೋ ಎಷ್ಟು ಗೊತ್ತಿಲ್ಲ, 13, 14, 15 ವರ್ಷ ಒಳಗಿರ್ಬೋದು ಆ ಮಗಳು. ಆತ್ಮ ಪುತ್ರ ಸಖಾ ಭಾರ್ಯ ಕೃಚ್ರಂತು ದುಹಿತಾ ಕಿಲ ಸಕೃಚ್ರಾನ್ ಮೋಚಯಾತ್ಮಾನಂ ಮಾಂಚ ಧರ್ಮೇಣ ಯೋಜಯ. ಇದು ನೋಡಿ, ಮಗನೇ ತಮ್ಮ ಆತ್ಮ, ಗಂಡು ಮಗ ನಮ್ಮ ಆತ್ಮ ಎಂದು ಜನರು ತಿಳ್ಕೊಳ್ತಾರೆ ಲೌಕಿಕರು. ನೋಡಿ, ಆತ್ಮ ಪುತ್ರ ಸಖಾ ಭಾರ್ಯ, ಪತ್ನಿ ಯಾರು? ಈ ಗೃಹಸ್ಥ ಜೀವನಕ್ಕೆ ಮಗನೇನೋ ಆತ್ಮನಂತೆ, ಪತ್ನಿಯೇನೋ ಸಖ ಅಂದರೆ ಸ್ನೇಹಿತಳು, ಗೃಹಸ್ಥರ ಜೀವನಕ್ಕೆ ಸ್ನೇಹಿತಳಂತೆ. ಕೃಚ್ರಂತು ದುಹಿತ ಕಿಲ. ಈಗ ಮಗಳು ಯಾರು ಅಂದರೆ, ಮಗಳಂದರೆ ಅನಾವಶ್ಯಕ ಭಾರ ಅಂತೆ ತಲೆ ಮೇಲೆ. ನೋಡಿ, ಅವಳೇ ಹೇಳ್ತಾ ಇದ್ದಾಳೆ, ಮಗಳೇ ಹೇಳ್ತಾ ಇದ್ದಾಳೆ. ಯಾಕಂದರೆ ನಾನು ಹೋದರೆ ಲೆಕ್ಕ ಇಲ್ಲ, ಇನ್ನು ಭಾರ ಕಮ್ಮಿ ಆಗುತ್ತದಲ್ಲ, ಮದುವೆ ಮಾಡಿಸು ಏನಾಗುತ್ತದೋ ಅದೆಲ್ಲ ತಪ್ಪುತ್ತದಲ್ಲ, ನಿಮಗೆ ಒಳ್ಳೆಯದೇ ಅಪ್ಪ ಎಂದು ತನ್ನ ತ್ಯಾಗಕ್ಕೋಸ್ಕರ ಇದೆಲ್ಲ ಹೇಳಿಬಿಡ್ತಾ ಇದ್ದಾಳೆ. ಅದರಿಂದ ಇದೇ ಸತ್ಯವೆಂದು ಇದೇ ಧರ್ಮ ಎಂದು ತಿಳ್ಕೊಳ್ಳಬೇಡ. ಸೊ ಸಕೃಚ್ರ ಆತ್ಮ ಪುತ್ರ ಸಖಾ ಭಾರ್ಯ ಕೃಚ್ರಂತು ದುಹಿತಾ ಕಿಲ. ಮಗಳು ಅಂದರೆ ಅಯ್ಯೋ ತುಂಬ ಭಾರ. ಸಕೃಚ್ರಾನ್ಮೋಚಯಾತ್ಮಾನಂ. ಅದರಿಂದ ಇಂಥ ಭಾರವನ್ನು ಬಿಡಿಸ್ಕೊಂಡು ನನ್ನನ್ನು ಈಗಲೇ ಬಕಾಸುರನಿಗೆ ಒಪ್ಪಿಸಿದ್ದರೆ ಬೇಗ ನಿಮ್ಮ ಭಾರವೆಲ್ಲ ಬಿಡುತ್ತದೆ. ಮಾಂಚ ಧರ್ಮೇಣ ಯೋಜಯ. ಇದರಿಂದ ಓಕೆ, ನಾನು ಹೋದರೆ ನಿಮಗೂ ಭಾರ ತಪ್ಪುತ್ತದೆ, ಮಗಳನ್ನು ಇನ್ನೊವರಿಗೆ ಮದುವೆ ಮಾಡುವುದು ಅದೆಲ್ಲ ಭಾರ. ಇನ್ನೊಂದು, ನನಗೇನಾದರೂ ಅನ್ಯಾಯವಾಗ್ತದೆ ಅಂದರೆ ನನಗೂ ಆಗಲ್ಲ, ನನಗೂ ಪುಣ್ಯನೇ ಬರುತ್ತದೆ. ಏಕೆ? ಕುಟುಂಬಕ್ಕೋಸ್ಕರ ನಾನು ಪ್ರಾಣ ಬಿಡುವುದಂದರೆ ನನಗೂ ಪುಣ್ಯನೇ ಅಲ್ಲವೇ? ನಿಮಗೂ ಕಷ್ಟ ತಪ್ಪಿತು, ನನಗೂ ಪುಣ್ಯ ಬಂತು, ಇಬ್ಬರಿಗೂ ಒಂದು ಲಾಭವೇ ಆಯಿತಲ್ಲ. ಹೀಗೆ ಮಾಡೋಣ. ಅದು ನೋಡಿ, ಅಂದರೆ ತಾನು ಮಾಡುವ ತ್ಯಾಗವನ್ನು ಸಮರ್ಥಿಸಿಕೊಳ್ಳಲಕ್ಕೆ ನಿಮಗೇನು ತೊಂದರೆ ಆಗಲ್ಲ, ಅದೇನಾಗಲ್ಲ, ನನಗೂ ಆಗಲ್ಲ, ಹೀಗೆ ಇದೆ. ನಿಜವಾದ ತ್ಯಾಗ ಮಾಡುವವರು ತನಗೆ ಕಷ್ಟವಾಗುತ್ತಿದ್ದರೂ ಕಷ್ಟವೇನಿಲ್ಲ ಎಂದು ಹೇಳ್ಕೊಳ್ತಾರೆ. ಏಕೆ? ತಮಗೆ ಆ ಕಷ್ಟ ಮೇಲೆ, ತ್ಯಾಗ ಮೇಲೆ ರುಚಿ ಇದೆ, ಅವ್ರಿಗೆ ಗೊತ್ತಾಗಬಾರದು. ಗೊತ್ತಾದರೆ ನೀವು ಬೇಡ ಹೇಳ್ತಾರೆ, ತ್ಯಾಗ ಮಾಡಬೇಡ ಹೇಳ್ತಾರೆ. ನಾನು ತ್ಯಾಗ ಉತ್ಸಾಹದಿಂದಲೇ ಮಾಡ್ತಾ ಇದ್ದೀನಿ ಎಂದು ಹೇಳ್ಕೊಳ್ಳೋದು. ಅನಾಥ ಕೃಪಣ ಬಾಲ ಯತ್ರ ಕ್ವಚನಗಾಮಿನಿ ಭವಿಷ್ಯಾಮಿ ತ್ವಯಾ ತಾತ ವಿಹೀನ ಕೃಪಣ ಬತ. ನಾನು ಹೋಗುವಕ್ಕಿಂತ ಅಪ್ಪ ನೀನೇ ಹೋಗಿದ್ದರೆ ನಾನು ಅನಾಥರಾಗಿ ಬಿಡ್ತೀನಿ. ನನಗೆ ಮದುವೆ ಆಗಲಿಲ್ಲ, ಅನಾಥ, ಯಾರಿಗೆ ಕೊಡಬೇಕು, ಅಮ್ಮಗೆ ಇನ್ನೂ ಹಿಂಸೆ ಆಗುತ್ತದೆ, ಯಾರ್ಯಾರೋ ಬಂದು ದುಷ್ಟರೆಲ್ಲ ಬಂದು ಈಗ ನಾನು ಮಾಡ್ಕೊಳ್ತೀನಿ ಎಂದು ಯಾರ್ಯಾರೋ ಕಿತ್ಕೊಂಡು ಹೋಗ್ತಾರೆ.
ನಮ್ಮದು ಇನ್ನೂ ಅನಾಥ ದುರ್ಗತಿ ಆಗುತ್ತದೆ, ಅದಕ್ಕಿಂತ ನಾನೇ ಪ್ರಾಣ ಬಿಡುವುದು ಒಳ್ಳೆಯದು. ಭವಿಷ್ಯಾಮಿ ತ್ವಯಾ ತಾತ ವಿಹೀನ ಕೃಪಣಾಬತ ಅಥವಾಹಂ ಕರಿಷ್ಯಾಮಿ ಕುಲಸ್ಯ ವಿಮೋಕ್ಷಣಂ ಫಲಸಂಸ್ಥಾ ಭವಿಷ್ಯಾಮಿ ಕೃತ್ವಾ ಕರ್ಮಸು ದುಷ್ಕರಂ. ಅದರಿಂದ ನಮ್ಮ ಎಲ್ಲ ಕುಟುಂಬಕ್ಕೆ ಒಂದು ಉತ್ತಮ ಕೀರ್ತಿ ಪುಣ್ಯ ಬರುವಂಥ ನಾನು ಕೆಲಸ ಮಾಡ್ತೀನಿ. ನಾನೇ ತ್ಯಾಗ ಮಾಡಿಬಿಟ್ಟರೆ ಇಡೀ ಕುಟುಂಬಕ್ಕೆ ವಂಶಕ್ಕೆ ಒಳ್ಳೆಯ ಹೆಸರು, ಒಳ್ಳೆಯ ಕೀರ್ತಿ, ಪುಣ್ಯ ಬರುತ್ತದೆ. ಅಥವಾ ಯಾಸ್ಯಸೆ ತತ್ರ ತ್ಯಕ್ವಾ ಮಾಂ ವಿಜಸತ್ತಮ ಪೀಡಿತಾಹಂ ಭವಿಷ್ಯಾಮಿ ತದವೇಕ್ಷಸ್ವ ಮಾಮಪಿ. ಅಲ್ಲ, ನೀನೇ ತ್ಯಾಗ ಮಾಡ್ತೀನಿ ಅಂದ್ಕೊಂಡರೆ ನಾನು ತುಂಬ ಹಿಂಸೆಗೆ ಒಳಗಾಗ್ತೀನಿ. ನೀವು ಪ್ರಾಣ ಬಿಟ್ಟ ನಂತರ ಈಗ ನಮ್ಮ ಗತಿ ಹೆಚ್ಚಿನ ದುರ್ಗತಿ. ಅದರಿಂದ ನೀವು ಹೋದರೆ ತ್ಯಾಗ ಮಾಡಿದ್ದಂತೆ ಆಗಲ್ಲ, ನನಗೆ ತೊಂದರೆ ಕೊಟ್ಟಂತೆ ಆಗುತ್ತೆ. ನೀವು ಹೋದರೆ ಅದು ತ್ಯಾಗ ಆಗಲ್ಲ. ಅಯ್ಯೋ, ಕುಟುಂಬವನ್ನು ರಕ್ಷಿಸಿ ನಾನೇ ಹೋಗ್ತೀನಿ ಅಂದರೆ ನೀವು ಇಲ್ಲಿರುವುದೇ ಬೇಕು. ನೀವು ಅಲ್ಲಿ ಹೋದರೆ ರಕ್ಷಣೆ ಆಗಲ್ಲ, ನಿಮಗಿನ್ನು ತೊಂದರೆ ಹೆಚ್ಚಾಗ್ತದೆ. ಅದರಿಂದ ಬೇಡ. ತದಸ್ಮದರ್ಥಂ ಧರ್ಮಾರ್ಥಂ ಪ್ರಸವಾರ್ಥಂಚ ಸತ್ತಮ ಆತ್ಮಾನಂ ಪರಿರಕ್ಷಸ್ವ ತ್ಯಕ್ತವ್ಯಾಂ ಮಾಂಚ ಸಂತ್ಯಜ. ಅದರಿಂದ ನನ್ನನ್ನೇ ಬಿಡು, ಅದೇ ಸರಿಯಾಗಿದೆ. ಅವಶ್ಯ ಕರಣೀಯೇರ್ತೆ ಮಾತ್ವಂಕಾಲೋತ್ಯಗಾದಯಂ ತ್ವಯಾ ದತ್ತೇನ ತೋಯೇನ ಭವಿಷ್ಯತಿ ಹಿತಂ ಚ ಮೇ. ನೀವು ನನ್ನನ್ನು ಬಿಟ್ಟರೆ ಏನು, ಒಂದು ಕನ್ಯಾದಾನ ಮಾಡಿದ ಹಾಗೆ ನೀವು ಹೋಗು ಎಂದು ಕಳಿಸಿಬಿಟ್ಟು ಅದಕ್ಕೆ ಏನದು ದಾರ ಎರೆಯುವುದ ನೀರು ಹಾಕ್ತಾರೆ ನೋಡಿ, ನೀರು ಹಾಕಿಬಿಡಿ, ಈಗ ಅದು ದಾನ ಮಾಡಿದ ಪುಣ್ಯ ಬರ್ತದೆ ನಿಮಗೆ. ಅಲ್ಲ, ಮಗಳನ್ನು ತ್ಯಾಗ ಮಾಡ್ತಾ ಇದ್ದೀನಿ ಲೋಕಾನುಗ್ರಹಕ್ಕೆ ಸಮರ್ಪಯಾಮಿ ಎಂದು ಹೇಳಿಬಿಟ್ರೆ ನಿಮಗೆ ಪುಣ್ಯ ಬರುತ್ತದೆ, ನಿಮಗೂ ಬರುತ್ತದೆ, ನನಗೂ ಸದ್ಗತಿ ಆಗುತ್ತದೆ. ಅದೇ ಒಳ್ಳೆಯದಲ್ಲವೇ? ತ್ವಯಾ ದತ್ತೇನ ತೋಯೇನ ಭವಿಷ್ಯತಿ ಹಿತಂಚಮೆ ಕಿಂ. ನೋಡಿ, ಕುಟುಂಬದಲ್ಲಿರುವ ಜನರು ಎಲ್ಲರೂ ತ್ಯಾಗಶೀಲರೇ. ಕುಟುಂಬಕ್ಕೆ ಅಮ್ಮ ಅಪ್ಪಕ್ಕೆ ಒಳ್ಳೆಯದಾಗಬೇಕು ಎಂದು ಮಗಳು ನೋಡ್ತಾರೆ. ಅಯ್ಯೋ, ಮಗಳಿಗೆ ಒಳ್ಳೆಯದಾಗಬೇಕು ಎಂದು ಅಪ್ಪ ನೋಡ್ತಾನೆ. ಇವರಿಗೆಲ್ಲರಿಗೂ ಒಳ್ಳೆಯದಾಗಬೇಕು ಎಂದು ಇವಳು ನೋಡ್ತಾಳೆ ಪತ್ನಿ. ಎಲ್ಲರೂ ತ್ಯಾಗಶೀಲರೇ, ಎಲ್ಲರೂ ಧರ್ಮಾತ್ಮರೇ. ಎಲ್ಲರೂ ಅವರೇ ಕೆಟ್ಟವರು, ನನಗೆ ಅನ್ಯಾಯ ಮಾಡಿದ್ದಾರೆ ಎಂದು ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ನಾನೇ ಹೋಗ್ತೀನಿ, ನೀವೆಲ್ಲರಿರಿ, ನೀವು ಹೋದರೆ ಒಳ್ಳೆಯದಲ್ಲ, ನಾನೇ ಹೋಗ್ತೀನಿ ಎಂದು ಎಲ್ಲರೂ ಹೋಗುವುದಕ್ಕೆ ಸಿದ್ಧವಾಗಿದ್ದಾರೆ. ಅದು ನೋಡಿ ಆ ಕುಟುಂಬ ಹೇಗಿದೆ. ಅವಶ್ಯ ಕರಣೀಯೇರ್ತೆ ಮಾತ್ವಾಂ ಕಾಲೋತ್ಯಗಾದಯಂ ತ್ವಯಾ ದತ್ತೇನ ತೋಯೇನ ಭವಿಷ್ಯತಿ ಹಿತಂ ಚನ್ಮೆ. ಅಷ್ಟೇ ಅಲ್ಲ, ನಾನು ಪ್ರಾಣ ಬಿಟ್ಟ ನಂತರನೂ ನೀವು ಶ್ರಾದ್ದ ಮಾಡಬಹುದು. ಏಕೆ? ನಿಮಗಿರುತ್ತದೆ ಅಧಿಕಾರ, ಅಪ್ಪಕ್ಕಿರುತ್ತದೆ. ಅದಕ್ಕೆ ತರ್ಪಣಾದಿಗಳು ಮಾಡಿಬಿಟ್ಟರೆ ನಾನು ಪ್ರಾಣ ಬಿಟ್ಟ ನಂತರನೂ ನನಗಿನ್ನೂ ಸದ್ಗತೆ ಆಗುತ್ತದೆ ನೀವು ತರ್ಪಣ ಮಾಡಿದ್ದರೆ. ಅದು ನೋಡಿ. ಕಿಂ ನತ ಪರಮಂ ದುಃಖಂ ಯದ್ವಯಂ ಸ್ವರ್ಗತೆ ಮಯಿ ಯಾಚಮಾನಾಪರಾಧನ್ನಂ ಪರಿಧಾವೇ ಮಹಿಷ್ವವತ್ ಕಿನ್ವತಃ ಪರಮಂ ದುಃಖಂ. ಈಗ ಇಲ್ಲದಿದ್ದರೆ ಯದ್ವಯಂ ಸ್ವರ್ಗತೆ ತ್ವಯಿ, ಅಥವಾ ಅಲ್ಲದಿದ್ದರೆ ನೀವೇ ಹೋಗಿಬಿಟ್ಟರೆ, ನೀವು ತ್ಯಾಗ ಮಾಡಿಬಿಟ್ಟರೆ ಸ್ವರ್ಗಕ್ಕೆ ಹೋಗ್ತೀರಿ, ನಿಮಗೆ ಒಳ್ಳೆಯದೇ. ನೀವು ಅಪ್ಪಕ್ಕೆ ಹೇಳ್ತಾ ಇದ್ದಾಳೆ, ನೀವು ತ್ಯಾಗ ಮಾಡಿಬಿಟ್ರೆ ಸ್ವರ್ಗಕ್ಕೆ ಹೋಗ್ತೀರಿ. ಆದರೆ ನೀವು ಸ್ವರ್ಗಕ್ಕೆ ಹೋದ ನಂತರ ನಮ್ಮ ಗತಿ ದುರ್ಗತಿ, ನಮಗೂ ಊಟನೂ ಸಿಗಲ್ಲ. ಯಾಚಮಾನಾಪರಾಧನ್ನಂ, ನಾವು ಇನ್ನೊಬ್ಬರಿಂದ ಭಿಕ್ಷೆ ಮಾಡಿಕೊಂಡು ಬದುಕಬೇಕು, ನಮಗೇನಿಲ್ಲ ಗತಿ. ಅನ್ನಂ ಪರಿಧಾವೇ ಮಹಿಷ್ವವತು, ನಾಯಿ ಹಾಗೆ ಮನೆಗೆ ತಿರುಗುತ್ತಾ ನಾವು ಭಿಕ್ಷೆ ಮಾಡಿಕೊಳ್ಳಬೇಕಾಗ್ತದೆ. ನಮ್ಮ ಗತಿ ಹಾಗಿರುತ್ತದೆ, ಯಾರೂ ಇಲ್ಲ ನಮಗೆ. ತ್ವಯಾತ್ವರೋಗೇ ನಿರ್ಮುಕ್ತೆ ಕ್ಲೇಶಾದಸ್ಮಾತ್ ಸಬಾಂಧವೇ ಅಮೃತೆ ವಸತಿ ಲೋಕೆ ಭವಿಷ್ಯಾಮಿ ಸುಖಾನ್ವಿತ. ಆದ್ದರಿಂದ ಅದಕ್ಕಿಂತ ತಾವೇ ಇಲ್ಲಿ ಬದುಕಿದ್ದರೆ, ನಾನೇ ಹೋಗಿಬಿಟ್ಟರೆ ನಿಶ್ಚಿಂತವಾಗಿರುತ್ತದೆ. ಏವಂ ಬಹುವಿಧಂ ತಸ್ಯ ನಿಶಮ್ಯ ಪರಿದೇವನಂ. ಹೀಗೆ ಅನೇಕ ವಿಧವಾಗಿ ಮಗಳು ಹೇಳಿದ ಮಾತುಗಳನ್ನೆಲ್ಲ ದುಃಖದಿಂದ ಅಳುತ್ತಾ ಹೇಳುತ್ತಾ ಇದ್ದಾರೆ. ಇದೆಲ್ಲ ಹೇಳಿದ್ದನ್ನು ಕೇಳಿ ಪಿತಾ ಮಾತಾ ಚ ಸಾ ಚೈವ ಕನ್ಯಾ ಪ್ರರುದುಸ್ತ್ರಯ. ಅಲ್ಲಿ ಅಪ್ಪ ಅಮ್ಮ ಮಗಳು ಎಲ್ಲರಿಗೂ ದುಃಖವೇ ಬಂತು. ಎಲ್ಲರೂ ಅಳುತ್ತಾನೇ ಇದ್ದಾರೆ, ಮೊಬ್ಬರೂ ಅಳುತ್ತಾನೇ ಇದ್ದಾರೆ. ಒಬ್ಬರು ಹೇಳ್ತಾರೆ, ಒಬ್ಬರು ಅಳುತ್ತಾನೇ ಇದ್ದಾರೆ. ಎಲ್ಲರೂ ನಾನು ಹೋಗ್ತೀನಿ ಎಂದು ಕಾಂಪಿಟೇಷನ್, ಪೈಪೋಟಿ ಹೆಚ್ಚಾಯಿತು ಅಲ್ಲವೇ? ಏನೋ ಒಂದು ಸತ್ಕರ್ಮ ಮಾಡುತ್ತಿದ್ದಂತೆ ನಾನು ಸತ್ತು ಹೋಗ್ತೀನಿ ಅಂದರೆ, ಅಲ್ಲ ನಾನು ಸತ್ತು ಹೋಗ್ತೀನಿ ನೀವು ಬೇಡ, ಅಲ್ಲ ನಾನು ಹೋಗ್ತೀನಿ ನೀವು ಬೇಡ. ಪ್ರಾಣ ಹೋಗುವುದಕ್ಕೆ, ಸತ್ತು ಹೋಗುವುದಕ್ಕೆ ಉತ್ಸಾಹದಿಂದ ಪೈಪೋಟಿದಿಂದ ನಾನೇ ಹೋಗ್ತೀನಿ ನೀವು ಬೇಡ ಎಂದು. ಒಬ್ಬರಲ್ಲಿ ಯಾರು ಗೆಲ್ಲುತ್ತಾರೆ ಅಂದರೆ ನಾನೇ ಗೆಲ್ತೀನಿ, ನಾನೇ ಸತ್ತು ಹೋಗುವುದಲ್ಲಿ ಗೆಲ್ಲುತ್ತೆ ಹಾಗಿದ್ದಾರೆ. ಈಗ ಅಲ್ಲಿ ಆದರೂ ಮೂವರು ಅಳುತ್ತಾ ಇದ್ದಾರೆ. ಏಕೆ? ಯಾರನ್ನು ಹೋದರೂ ಮಿಕ್ಕ ಜನರಿಗೆ ಇಷ್ಟವಿಲ್ಲ. ಮಗಳನ್ನು ಕಳಿಸುವುದಕ್ಕೆ ಅಮ್ಮ ಅಪ್ಪಕ್ಕೆ ಇಷ್ಟವಿಲ್ಲ. ಅಪ್ಪ ಹೋದರೆ ಇವರಿಗಿಬ್ಬರಿಗೆ ಇಷ್ಟವಿಲ್ಲ.
ಅಮ್ಮ ಹೋದರೆ ಇವರಿಬ್ಬರಿಗಿಷ್ಟ, ಯಾರು ಹೋದರೂ ಯಾರಿಗೂ ಇಷ್ಟವಿಲ್ಲ, ಹೋಗುವುದಕ್ಕೆ ಮಾತ್ರ ಎಲ್ಲರೂ ಸಿದ್ಧವಾಗಿದ್ದಾರೆ. ಏನು ಮಾಡಬೇಕಪ್ಪ ಇವ್ರ ಗತಿ? ಎಷ್ಟು ಕಷ್ಟ ಇದೆ ನೋಡಿ. ತತಃ ಪ್ರರುದನ್ ಸರ್ವಾನ್ ನಿಶಮ್ಯಾತ ಸುತಸ್ತಯೋ. ಈಗ ಸಣ್ಣ ಮಗು ಇದ್ದಾನೆ, ಆ ಮಗುಕ್ಕೆ ಸರಿಯಾಗಿ ಇನ್ನು ಸಣ್ಣ ಮಗು ಅರ್ಥವಾಗಲ್ಲ, ಅವ್ರು ಏನೇನೋ ಹೇಳ್ತಾನೆ, ಇನ್ನೂ ಸಣ್ಣ ಮಗು. ಉತ್ಫುಲ್ಲ ನಯನೋ ಬಾಲ ಕಲಮವ್ಯಕ್ತಮಬ್ರವೀತ್. ಅವ್ರಿಗಿನ್ನೂ ಮಾತು ಅಷ್ಟು ಸ್ಪಷ್ಟವಾಗಿ ಬರಲ್ಲ ಅಂತೆ, ಅಂದರೆ ಏನೋ ಸ್ವಲ್ಪ ಸ್ವಲ್ಪ ಮಾತಾಡ್ತಾನೆ ಅಂಥ ಮಗು, ಏನೋ 4-5 ವರ್ಷ ಆಗಬಹುದು ಹುಡುಗ. ಪ್ರಹಸನ್ನಿವ ಸರ್ವಾಂಸ್ತಾನಿ ಏಕೈಕಂ ಸೋಪಸರ್ಪತಿ. ಅವನೊಬ್ಬೊಬ್ಬನು ಮೊದಲು ಅಪ್ಪ ಹತ್ತಿರ ಹೋಗ್ತಾನೆ, ಅಮ್ಮ ಹತ್ತಿರ ಹೋಗ್ತಾನೆ, ಅಕ್ಕ ಹತ್ತಿರ ಹೋಗಿ ಅವನು ಹೇಳ್ತಾನೆ ನೋಡಿ, ಅಲ್ಲ ನೀವೆಲ್ಲರೂ ಹೋಗಬೇಡಿ, ನಾನೇ ಹೋಗ್ತೀನಿ ಅಂತ. ತತಸ್ಸ ತೃಣಮಾದಾಯ ಪ್ರಹೃಷ್ಟ ಪುನರಬ್ರವೀತ್. ಅಲ್ಲೇನೋ ಹುಲ್ಲು ಸಿಕ್ಕಿತಂತೆ, ಹುಲ್ಲು ತಗೊಂಡು ಬಿಟ್ಟು ಮೊದಲು ಹೇಳ್ತಾ ಎಲ್ಲರ ಹತ್ತಿರ ಹೋಗಿ ನೀವೇನು ಅಳಬೇಡಿ, ನಾನು ಹೋಗ್ತೀನಿ ಎಂದು ಹೇಳ್ದ. ಹೇಳಿ ನಾನು ಹೋಗ್ತೀನಿ, ನೀವೇನು ಅಪ್ಪ ನೀವು ಅಳಬೇಡ ನಾನು ಹೋಗ್ತೀನಿ ಅಂತ. ಸಣ್ಣ ಮಗು 4-5 ವರ್ಷ ಮಗು. ಆ ತಾಯಿಗೂ ಹಾಗೆ ಹೇಳಿದ, ಅಕ್ಕಕ್ಕೂ ಹಾಗೆ ಹೇಳಿದ, ಅಕ್ಕ ನೀವೇನು ಅಳಬೇಡ ನಾನೇ ಹೋಗ್ತೀನಿ, ನೀವೆಲ್ಲರೇಕೆ, ನಾನು ಸಣ್ಣ ಮಗು, ನಾನು ಇದ್ದರೇನು ಹೋದರೇನು ಅಂತ ಹೇಳ್ತಾ. ಮತ್ತು ಆದರೂ ಇವರೇನು ಯಾರೂ ಏನೂ ಉತ್ತರ ಕೊಟ್ಟಿಲ್ಲ, ಸುಮ್ಮನೆ ಮಗು ಅವ್ರಿಗೇನು ಗೊತ್ತೋ ಎಂದು ಅವರು ಉಪೇಕ್ಷೆ ಮಾಡಿದ್ದಾರೆ. ಅವನೇನು ಮಾಡಿದ, ಅಲ್ಲಿಂದ ಹುಲ್ಲು ಕಂಡು ಬಂತಂತೆ. ಆ ಹುಲ್ಲನ್ನು ತಗೊಂಡು ಕೈಯಲ್ಲಿ ಪ್ರಹಸನ್ ತತಸ್ಸ ತೃಣಮಾದಾಯ. ತೃಣಂ ಅಂದರೆ ಹುಲ್ಲನ್ನು ಕೈಯಲ್ಲಿ ತಗೊಂಡು ಪ್ರಹೃಷ್ಟ, ಬೇಜಾರು ಮಾಡಿಕೊಂಡಲ್ಲ, ಉತ್ಸಾಹದಿಂದಲೇ ನಗುತ್ತಾ ಹೇಳ್ತಾನೆ, ಸಂತೋಷ. ಅನೇನ ತಮ್ಮ ಹನಿಷ್ಯಾಮಿ. ನೋಡು, ನಾನಿದು ತಗೊಂಡು ನಾನೇ ಹೋಗ್ತೀನಿ, ನೀವೇನು ಬೇಜಾರು ಮಾಡ್ಕೊಳ್ಳಬೇಡ. ನನಗೆ ಚಾನ್ಸ್ ಸಿಕ್ಕಿದ್ದರೆ ಇದರಿಂದ ಬಕಾಸುರನನ್ನು ನಾನು ಸಾಯಿಸೇ ಬಿಡ್ತೀನಿ. ನೋಡಿ ಏನೋ ಆ ಸಣ್ಣ ಮಗು ಹೇಳ್ತಾನೆ, ಅನೇನ ತಮ್ಮ ಹನಿಷ್ಯಾಮಿ ರಾಕ್ಷಸಂ ಪುರುಷಾದಕಂ. ಮನುಷ್ಯರನ್ನೇ ತಿಂತಾನ, ನಮ್ಮ ಅಪ್ಪನನ್ನು ಅಮ್ಮನನ್ನು ತಿಂತಾನ, ನಾನು ಅವನನ್ನೇ ಸಾಯಿಸಿಬಿಟ್ಟು ಅಮ್ಮ ಅಪ್ಪನನ್ನು ನಾನು ರಕ್ಷಣೆ ಮಾಡ್ತೀನಿ. ಮಕ್ಕಳು ಹೇಳ್ತಾರೆ ನೋಡಿ, ಅದೇನು ಮಕ್ಕಳು ಆಟ ಆಡುವಂಥ ಅದೇನಿರುತ್ತದೆ ಬಂದೂಕು, ಅದಿಟ್ಕೊಂಡು ಹೋಗಿ ನಾನು ಅವರನ್ನು ಟೆರರಿಸ್ಟನ್ನು ಸಾಯಿಸ್ತೀನಿ ಅಂತ ಹೇಳಿದೆ. ನಿನ್ನ ಬಂದೂಕಿನಿಂದ ಟಪ್ ಅಂದರೆ ಏನೂ ಆಗಲ್ಲ, ಅದರಿಂದ ಏನು ಒಂದು ಸಾಯಿಸ್ತೀನಿ ಅಂತ ಹೇಳ್ತಾನೆ. ಅವರ ಹಾಗೆ ಇದೆ. ಸೊ ಅನೇನ ತಮ್ಮ ಹನಿಷ್ಯಾಮಿ ರಾಕ್ಷಸಂ ಪುರುಷಾದಕಂ ತಥಾಪಿ ತೇಷಾಂ ದುಃಖೇನ ಪರೀತಾನಾಂ ನಿಶಮ್ಯ ತತ್. ಒಬ್ಬರ ಮನೆಗೆ ಕಳ್ಳರು ಬರ್ತಾರೆ. ಎಲ್ಲೋ ಒಂದು ಸಿನಿಮಾ ನೋಡಿದೆ ತುಂಬ ಹಿಂದಿಂದು. ಕಳ್ಳರು ಬಂದರೆ ಅವರಿಗೆ ಜನರೆಲ್ಲ ಪೊಲೀಸ್ಗೂ ಏನೋ ಕಷ್ಟಪಡ್ತಾ ಇದ್ದಾರೆ, ಏನೋ ಈಗ ತುಂಬ ಏನೋ ಇಂದು 1 ಗಂಟೆ 2 ಗಂಟೆ ಆಯಿತು, ಅವನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಕಳ್ಳರು. ಕೊನೆಗೆ ಒಬ್ಬ ಮಗು ಎದ್ದ, ಸಣ್ಣ ಮಗುವೆ. ಅವರು ಬಂದೂಕಿನಿಂದ ಆತಾಡ್ಕೊಂಡು ಅವರು ಹೇಳಿದ, ಅಪ್ಪ ನನ್ನ ಬಂದೂಕಿದೆ, ನಾನು ಅವರನ್ನು ಬಂದೂಕಿನಿಂದ ಅವರನ್ನು ಸಾಯಿಸಿಬಿಡ್ತೀನಿ. ಅಪ್ಪ ಹೇಳಿದ, ಮಗು ನೀನು ಬಂದೂಕಿನಿಂದ ಆಡುತ್ತಾ ಎಷ್ಟೋ ದಿವಸ ಆಯಿತು, ನಿನಗೆ ಗೊತ್ತಲ್ಲವೇ ಇದು ಮಕ್ಕಳ ಆಟ ಬಂದೂಕು, ಇದರಿಂದ ಯಾರೂ ಸಾಯಲ್ಲ ಅಂತ ಹೇಳಿಬಿಟ್ರೆ ಮಗು ಸುಮ್ಮನೆ ಕೂತಿರ್ತಾನೆ. ಅವನು ಹೇಳ್ತಾನೆ, ನನ್ನ ಬಂದೂಕಿದೆ ನಾನು ಸಾಯಿಸ್ತೀನಿ. ಇದು ಮಕ್ಕಳ ಆಟ ಅಲ್ಲ, ಅವ್ರು ನಿಜವಾದ ಕಳ್ಳ, ನಿಮ್ಮ ಬಂದೂಕು ನಡೆಯಲ್ಲ ಅಂತ ಹೇಳಿಬಿಡ್ತಾನೆ. ಸಿನಿಮಾದಲ್ಲಿ ಹೇಳ್ತಾನೆ, ನಿನ್ನ ಬಂದೂಕೆ ನಡೆಯಲ್ಲ, ಇದರಿಂದ ಯಾರೂ ಸಾಯಲ್ಲ, ಸೊಳ್ಳೆನೂ ಸಾಯಲ್ಲ, ಮನುಷ್ಯರೇನು ಸತ್ತು ಹೋಗ್ತಾನೆ ಅಲ್ಲವೇ. ಆವಾಗ ಅವನು ಆಗ್ತಾನೆ, ಹೌದಪ್ಪ ನಾನು ಇಷ್ಟು ದಿವಸ ಆಟ ಆಡ್ತೀನಿ, ಇದು ನಿಜ ಅಂದ್ಕೊಂಡಿದ್ದೀನಿ, ಏನು ನಡೆಯಲ್ಲ, ಇದು ನಿಜವಾದ ಬಂದೂಕು ಬೇಕು, ಇದೆಲ್ಲ ಮಕ್ಕಳ ಆಟ, ನಾವು ಮಕ್ಕಳು ಆಡಿಕೊಳ್ಳುವ ಬಂದೂಕಿದೆ. ಹಾಗೆ ಅನೇನ ತಮ್ಮ ಹನಿಷ್ಯಾಮಿ ರಾಕ್ಷಸಂ ಪುರುಷಾದಕಂ ತಥಾಪಿ ತೇಷಾಂ ದುಃಖೇನ ಪರೀತಾನಾಂ ನಿಶಮ್ಯ ತತ್. ಬಾಲಸ್ಯ ವಾಕ್ಯಮವ್ಯಕ್ತಂ ಹರ್ಷಸ್ಸಮವ ಮಹಾನ್. ಅದು ಹೇಳಿದ್ದನ್ನು ನೋಡಿ ಅವ್ರಿಗೇನೋ ಒಂದು ಸಂತೋಷವಾಯಿತು. ಅಯ್ಯೋ ಪಾಪ ಇಷ್ಟು ಸಣ್ಣ ಮಗು ಆದರೂ ಮಾತಾಡ್ತಾ ಇದ್ದಾನೆ. ಆದರೂ ಸ್ವಲ್ಪ ಬಂತೆ ಹೊರತು ದುಃಖ ಹಾಗೇ ಇದ್ದು ಬಿಟ್ಟಿದೆ. ಆ ಮಗುಕ್ಕೇನು ಅರ್ಥವಾಗಲ್ಲ, ಏನೋ ಹೇಳ್ತಾನೆ, ಅದರಿಂದ ಏನಾಗಲ್ಲ ಅಷ್ಟೆ. ಅಯಂ ಇಷ್ಟೆಲ್ಲ ಕೇಳಿದ ನಂತರ ಕುಂತಿಗೆ ಅನಿಸಿತು, ಈಗ ಇದೇ ಸರಿಯಾದ ಸಮಯ, ನಾವು ಹೋಗಿ ಅವರನ್ನು ರಕ್ಷಣೆ ಮಾಡಬೇಕು. ಅಯಂ ಕಾಲ ಇತಿ ಜ್ಞಾತ್ವಾ ಕುಂತಿ ಸಮುಪಸೃತ್ಯತಾನ್. ಅಲ್ಲಿ ಸ್ವಲ್ಪ ಹಿಂದೆ ಏನೋ ಒಂದು ಕಿಟಕಿಯಿಂದಲೋ ಏನೋ ಬಾಗಿಲು ಹಿಂದಿನಿಂದಲೋ ಕೇಳಿದ್ದಾರೆ ನಿಂತ್ಕೊಂಡು. ಅವರಿಗೆ ಗೊತ್ತಾಗದಂತೆ ಹಿಂದೆ ನಿಂತುಕೊಂಡು ಏನು ನಡೆಯುತ್ತಾ ಇದೆ, ಏಕಿಷ್ಟು ಜೋರು ಅಳುತ್ತಾ ಇದ್ದಾರೆ, ಏನಾಯಿತು, ಏನು ಇಷ್ಟು ಕಷ್ಟ, ಏನದು ಆಪದ ಏನು ಎಂದು ಕೇಳಿದ್ದ. ಆವಾಗ ಗೊತ್ತಾಯಿತು, ಓ ಇಷ್ಟೇನಾ. ಕುಂತಿಗೆ ಅನಿಸಿತು, ಬೇಡ. ಕುಂತಿ ಒಳಗೆ ಬಂದುಬಿಟ್ಟಳು. ಗತಾಸೂನ ಮೃತೇನೈವ ಜೀವಯಂತೀಮಿದಮುಬ್ರವೀತ್. ಎಲ್ಲರಿಗೂ ಉತ್ಸಾಹವಾಗುವಂತೆ, ಸತ್ತು ಹೋಗುವ ಜನರನ್ನು ಬದುಕಿಸುವಂತೆ, ಅಂದರೆ ನೀರಿನಲ್ಲಿ ಮುಳುಗಿ ಹೋಗುವವರನ್ನು ಹಿಡ್ಕೊಂಡು ಹೊರಗೆ ತಂದರೆ ಬದುಕುತ್ತಾರೆ ನೋಡಿ, ಹಾಗೆ ಕುಂತಿ ಅವರ ಮಧ್ಯಕ್ಕೆ ಹೋಗಿ ಹೀಗೆ ಮಾತಾಡೋದು ಶುರು ಮಾಡ್ತಾರೆ. ಈ ಅಧ್ಯಾಯ ಮುಗಿಯಿತು. ಶ್ರೀ ಮಹಾಭಾರತೆ ಆದಿಪರ್ವಣಿ ಸಪ್ತಚಂಶ 40-ಅಧಿಕ-ಶತತಮೋಧ್ಯಾಯ. ಮುಂದಿಂದು ಏನದು ಏಕೋನ ಷಷ್ಠಿ ಅಂದರೆ 100
58ನೇ ಅಧ್ಯಾಯ ಆಯಿತು. 158ನೇ ಅಧ್ಯಾಯ ಮುಗಿಯಿತು. ಈಗ 159 159 ಅಧ್ಯಾಯ ಈಗ ಓದ್ತೀನಿ ನಾನು. 158 ಮುಗಿಯಿತು. ಕುಂತಿ ಮಾತಾಡುವುದು 159. ಕುಂತ್ಯುವಾಚ ಕುತೋ ಮೂಲಮಿದಂ ದುಃಖಂ ಜ್ಞಾತುಮಿಚ್ಛಾಮಿ ತತ್ವತಃ. ನಿಮಗೆ ಏಕೆ ದುಃಖ ಹೇಳಿ? ಅಂದರೆ ನಾನು ಅಲ್ಲಿಂದ ಕೇಳಿದೆ ಅಂದ್ಕೊಂಡ್ರೆ ಏನದು, ನೀವೇನೋ ಮುಚ್ಚಿ ಎಲ್ಲ ಬಚ್ಚಿಟ್ಕೊಂಡು ಎಲ್ಲ ಕೇಳ್ತಾ ಇದ್ದೀರಾ, ಇನ್ನೊಬ್ಬರ ವಿಷಯ ಅಂದ್ಕೊಳ್ತಾರೆ. ಆದ್ದರಿಂದ ಅವರ ಬಾಯಿನಿಂದಲೇ ನಾನು ನೇರಾಗಿ ಕೇಳೇ ಹೇಳಬೇಕು, ನಾನೇನೋ ಬಚ್ಚಿಟ್ಕೊಂಡು ಕೇಳಲಿಲ್ಲ ಎನ್ನುವುದಕ್ಕೆ ಏಕೆ ನೀವೆಲ್ಲ ಇಷ್ಟೆಲ್ಲ ಅಳುತ್ತಾ ಇದ್ದೀರಿ, ನಿಮಗೇನು ದುಃಖ ಎಂದು ನೇರಾಗಿ ಒಳಗೆ ಹೋಗಿ ಕೇಳ್ತಾ ಇದ್ದಾಳೆ. ಕುತೋ ಮೂಲಮಿದಂ ದುಃಖಂ ಜ್ಞಾತುಮಿಚ್ಛಾಮಿ ತತ್ವತಃ ವಿದಿತ್ವಾ ಅಪಕರ್ಷೇಯಂ ಶಕ್ಯಂ ಚೇದಪಕರ್. ಏಕೆಂದರೆ ಇದು ಬಕಾಸುರ ಎಂದು ನಮಗೆ ಗೊತ್ತು. ಇಲ್ಲಿವರೆಗೂ ಬಕಾಸುರ ಹೆಸರೇ ಬಂದಿಲ್ಲವೇ? ನಾನು ಹೋಗ್ತೀನಿ, ನಾನು ಪ್ರಾಣ ಬಿಡ್ತೀನಿ ಇಷ್ಟೇ ಮಾತಾಡ್ತಾರೆ. ನಾನು ಹೋಗ್ತೀನಿ, ಪ್ರಾಣ ಬಿಡ್ತೀನಿ ಅಂದರೆ ಎಲ್ಲಿಗೆ ಹೋಗುವುದು, ಪ್ರಾಣ ಬಿಡುವುದು ಏಕೆ? ಕುಂತಿಕೇನು ಗೊತ್ತಾಗ್ತಾ ಇಲ್ಲ. ಎಲ್ಲಿಗೆ ಹೋಗುವುದು, ಏಕೆ ಪ್ರಾಣ ಬಿಡುವುದು, ಏನಿದೆ ಅರ್ಥವಾಗ್ತಾ ಇಲ್ಲ. ಏನಿದೆ ನಿಮಗೆ, ಏನಾಯಿತು? ಈ ಪ್ರಾಣ ಬಿಡುವುದು ಇದೆಲ್ಲ ಏನು? ಎಲ್ಲಿಗೆ ಹೋಗುವುದು, ಏಕೆ ಪ್ರಾಣ ಬಿಡುವುದು, ಏನು ನಮಗೆ ಅರ್ಥವಾಗ್ತಾ ಇಲ್ಲ, ಹೇಳಿದೆಲ್ಲ. ಆವಾಗ ಹೇಳ್ತಾಳೆ. ಇಷ್ಟುವರೆಗೆಲ್ಲ ಸಸ್ಪೆನ್ಸೇ ಇಟ್ಟರು ನೋಡಿ. ವೇದವ್ಯಾಸನಿಗೂ ಗೊತ್ತು. ವೇದವ್ಯಾಸ ಆಧುನಿಕ ಸಿನಿಮಾ ಕಥೆಯನ್ನು ಬರಹಗಾರ ಹಾಗೆ ತುಂಬ ಸಸ್ಪೆನ್ಸ್ ಇಟ್ಟು ಮೊದಲೇ ಹೇಳಬಹುದಿತ್ತು, ಏನು ಹೇಳಲಿಲ್ಲ. ಅವರು ಅಳುತ್ತಾ ಇದ್ದರೆ ನಾನೇ ಹೋಗ್ತೀನಿ, ನಾನೇ ಪ್ರಾಣ ಬಿಡ್ತೀನಿ, ಅದೆಲ್ಲ ನೋಡಿ ಅಷ್ಟೇ ಹೇಳಿದ. ಕುಂತಿಗೆ ಅರ್ಥವಾಗ್ತಾ ಇಲ್ಲ, ಏಕೆ ಅಳುತ್ತಾ ಇದ್ದಾರೆ, ಎಲ್ಲಿ ಹೋಗುವುದು, ಪ್ರಾಣ ಬಿಡುವುದು ಏಕೆ? ನಾನು ತ್ಯಾಗ ಮಾಡ್ತೀನಿ, ನಾನು ಪ್ರಾಣ ಬಿಡ್ತೀನಿ, ನಾನು ತ್ಯಾಗ ಮಾಡ್ತೀನಿ ಏಕೆ? ಪ್ರಾಣ ಬಿಡುವುದು ಏಕೆ? ಎಲ್ಲರೂ ಚೆನ್ನಾಗೇ ಇದ್ದಾರಲ್ಲ. ಕುಂತಿಕೇನು ಅರ್ಥವೇ ಆಗ್ತಾಯಿಲ್ಲ, ಏಕೆ ಎಲ್ಲರೂ ಅಳುತ್ತಾ ಇದ್ದಾರೆ? ವಿದಿತ್ವಾ ಅಪಕರ್ಷೇಯಂ. ನಿಮಗೆ ಏನು ಕಷ್ಟವೋ ಹೇಳಿ, ನಾನು ನಿಮಗೆ ದುಃಖವನ್ನು ದೂರ ಮಾಡ್ತೀನಿ ಹೇಳಿ ಎಂದು ಹೇಳ್ತಾನೆ. ಬ್ರಾಹ್ಮಣ ಉವಾಚ. ಆ ಗಂಡಸರು ಹೇಳ್ತಾನೆ ಮನೆಯವನು. ಉಪಪನ್ನಂ ಸತಾಮೇ ತದ್ಯದ್ಬ್ರವೀಷಿ ತಪೋಧನೆ. ಅಯ್ಯೋ, ನಿಮ್ಮಂಥ ತಪಸ್ವಿಗಳು, ನೀವು ಸಜ್ಜನರು, ಧರ್ಮಾತ್ಮರು ಬಂದು ನಮ್ಮ ಕಷ್ಟವನ್ನು ಹಂಚಿಕೊಳ್ತೀನಿ, ನಮ್ಮ ಕಷ್ಟವನ್ನು ದೂರ ಮಾಡ್ತೀನಿ ಎಂದು ಬಂದು ಕೇಳ್ತಾ ಇದ್ದಾರಲ್ಲ. ನಿಮ್ಮ ತ್ಯಾಗಗುಣ, ಸದ್ಗುಣ ನಮಗಿಷ್ಟವಾಯಿತು. ನೀವು ಸಜ್ಜನರೇ, ಮಹನೀಯರೇ. ಆದರೆ ನಿಮ್ಮಂಥವರಿಗೆ ನಾವಿದು ಕೊಡುವ ಕೆಲಸ ಅಲ್ಲ. ನತು ದುಃಖಮಿದಂ ಶಕ್ಯಂ ಮಾನುಷೇಣ ವ್ಯಪೋಹಿತಂ. ಆದರೆ ನೀವು ಸಹಾಯ ಮಾಡಿ ನಮ್ಮ ದುಃಖವನ್ನು ದೂರ ಮಾಡತಕ್ಕದ್ದಲ್ಲ. ಇದೇನೋ ಸಣ್ಣ ಪುಟ್ಟ ಹಣ ಬೇಕೋ, ಇನ್ನೇನೋ ಬೇಕೋ, ನಿಮಗೆ ಇಲ್ಲಿಂದಲ್ಲಿ ಭಾರ ಇದ್ದರೆ ನಿಮ್ಮ ತಲೆ ಮೇಲೆ ಎತ್ಕೊಂಡು ಹೋಗ್ತೀನಿ ಎಂದು ಅದು ಅಂಥದ್ದಲ್ಲ. ಇದು ಅದಕ್ಕಿಂತ ದೊಡ್ಡ ಕೆಲಸ. ಇದು ಮನುಷ್ಯ ಮಾತ್ರದಿಂದ ಆಗಲ್ಲ. ಸಮೀಪೆ ನಗರಸ್ಯಾಸ್ಯ ಬಕೋ ವಸತಿ ರಾಕ್ಷಸ. ಈಗ ಹೇಳ್ತಾನೆ, ಇಲ್ಲೇ ನಗರಕ್ಕೆ ಪಕ್ಕದಲ್ಲೇ ಹತ್ತಿರದಲ್ಲೇ ಒಂದು ಬಕ ಎಂದು ರಾಕ್ಷಸ ಇರುತ್ತಾನೆ. ಅವನ ಹೆಸರು ಬಕ. ಈ ಕಾಲದಲ್ಲಿ ಇಷ್ಟ ಎಲ್ಲರಿಗೂ ಶಾರ್ಟ್ಕಟ್ ಹೆಸರುಗಳು, ಏನೋ ವಿಚಿತ್ರ ಹೆಸರಿರಬೇಕು. ಬಕ ಅಂದರೆ ಹೆಸರು ಇಟ್ಕೊಳ್ಳಬಹುದು ಅಲ್ಲವೇ? ಈ ಕಾಲದ ಹುಡುಗರು ಎಲ್ಲರೂ ಬಕ ಎಂದಿರ್ಬೋದು. ಸಮೀಪೆ ನಗರಸ್ಯಾಸ್ಯ. ಬರೀ ಈ ಕಾಲದಲ್ಲಿ ಇಡ್ಲಿ ತಿನ್ನುವ ಕಾಂಪಿಟೇಷನ್ ಮಾಡ್ತಾರೆ. ಯಾರು ಎಷ್ಟು ಇಡ್ಲಿ ತಿಂತಾರೆ? 15 ತಿಂತಾರೆ, 15-20 ಹೆಚ್ಚು ತಿಂತಾರೋ ಗೊತ್ತಿಲ್ಲ. ನಮಗೆ 3-4 ತಿನ್ನುವುದೇ ಕಷ್ಟ. ಅವರೇನೋ 15 ಹೆಚ್ಚು ತಿಂತು ಬಿಡ್ತಾರೆ ಅಲ್ಲವೇ? 15-20 ತಿಂತಾರೆ, ಅದು ಹೆಚ್ಚು ತಿಂತಾರೆ. ಆದ್ದರಿಂದ ಅಷ್ಟು ತಿನ್ನುವವರಿಗೆ ಅವನಿಗೆ ಬಕಾಸುರ ಎಂದು ಹೆಸರಿಟ್ಕೊಂಡ್ರೆ ತಪ್ಪೇನಿಲ್ಲ ಅಲ್ಲವೇ? ಅಷ್ಟು ತಿನ್ನುವವನಿಗೆ. ಅದರಿಂದ ಸಮೀಪೆ. ನಿದ್ದೆಗೆ ಯಾರು? ಕುಂಭಕರ್ಣ. ಊಟಕ್ಕೆ ಬಕಾಸುರ ಅಷ್ಟೇ. ಊಟಕ್ಕೆ ಬಕಾಸುರ, ನಿದ್ದೆಗೆ ಕುಂಭಕರ್ಣ. ಇಬ್ಬರನ್ನು ಸೇರಿಸಿ ಒಬ್ಬರಲ್ಲೇ ಇದ್ದರೆ ಅಲ್ಲವೇ? ಬಕಕರ್ಣ ಅಲ್ಲವೇ? ಬಕ ಆ್ಯಂಡ್ ಕುಂಭಕರ್ಣ ಅಥವಾ ಬಕಕುಂಭ, ಬಕಕರ್ಣ ಹೆಸರು ಚೆನ್ನಾಗಿರುತ್ತದೆ. ಹೆಸರಿಟ್ಕೊಳ್ಳಬಹುದನ್ನೇನು? ಬಕಕುಂಭ. ಬಕೇನಪ್ಪ ಅಂದರೆ ನಾನು ಬಕಾಸುರ, ಕುಂಭಕರ್ಣ. ತಿನ್ನುವಕ್ಕೆ ಬಕಾಸುರ, ಮಲಗುವುದಕ್ಕೆ ಕುಂಭಕರ್ಣ. ಈ ಹೆಸರು ಚೆನ್ನಾಗಿದೆ ಅಪ್ಪ, ಬಕಕುಂಭ ಎಂದು ಹೆಸರಿಟ್ಕೊ. ಯಾರಾದರೂ ಇದ್ದಾರಾ ಬಕಕುಂಭ? ಹೊಳೆನರಸೀಪುರದಲ್ಲಿದ್ದಾರ? ಯಾರಿಲ್ಲವಾ? ಅಯ್ಯೋ ರಾಮ, ಒಬ್ಬನೂ ಇಲ್ಲ. ಇದ್ದಿರ್ಬೋದು, ನಿಮಗೆ ಗೊತ್ತಿಲ್ಲ. ಇದ್ದಿರ್ಬೋದಿಲ್ಲ. ಹೊಳೆನರಸೀಪುರದಲ್ಲಿ ಬಕಕುಂಭ. ಓಕೆ, ಹೊಳೆನರಸೀಪುರದಲ್ಲಿ ಬೆಂಗಳೂರಿನಲ್ಲಿರ್ಬೋದಾ? ಬೆಂಗಳೂರಿನಲ್ಲಿ ದೊಡ್ಡ ಊರಲ್ಲವೇ? ಅಲ್ಲಿರ್ಬೋದು ಬಕಕುಂಭ. ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಯಾರಾದರೂ ಬಕಕುಂಭ ಇದ್ದರೆ ತಿಳಿಸಿ ಅಂದರೆ ಅವ್ರು ಹೇಳ್ಕೊಡ್ತಾರೆ. ನಾನಿದ್ದೇನೆ ಅಂತ. ಗೊತ್ತಾ? ನಾನಿದ್ದೇನೆ ಅಂದರೆ ಗೊತ್ತಾದರೆ ನಿಮ್ಮ ಮನೆಗೆ ಬರ್ತೀನಿ. ಬಂದರೆ ನಮಗೆ
ಒಂದು ಬಕೆಟ್ನಲ್ಲಿ ಎಷ್ಟು ಇಡ್ಲಿ ಹಾಕ್ತವೆ? ಒಂದು ಬಕೆಟ್ 50. ಅಂಥದ್ದು 2-3 ಬಕೆಟ್ ಆದರೆ ತಿಂತೀನಿ, 2-3 ಬಕೆಟ್ ಆದರೆ ಸಾಂಬಾರು ಕುಡಿಯುತ್ತೀನಿ ಅಲ್ಲವೇ? ನೀವು ಕೊಡಬೇಕಾದ್ರೆ ಕರೀರಿ, ಇಲ್ಲದಿದ್ದರೆ ಸುಮ್ಮನೆ ಯಾರು ಎಂದು ಕೇಳುವುದೇಕೆ ಅನ್ನೋನು ಬೈಯುತ್ತಾನೆ. ಯಾರಿದ್ದಾರೆ ಕೇಳುವುದೇಕೆ? ನೀವು ತಿನ್ನಿಸಬೇಕಾದ್ರೆ ಮೊದಲು ಇಡ್ಲಿ ತಯಾರು ಮಾಡಿ ಇಟ್ಕೊಂಡು ಕರೀರಿ, ಆವಾಗ ಬರ್ತೀನಿ. ಬೇಕಂದರೆ ಎಲ್ಲರ ಎದುರಾಗಿ ತಿಂತೀನಿ. ನಿಮಗೆ ನಾನು ತಿಂದ ನಂತರ ಮತ್ತೆ ಇಡ್ಲಿ ಮಾಡಿಸಬೇಕು, ಯಾರಿಗೂ ಒಂದು ಇಡ್ಲಿ ಉಳಿಯಲ್ಲ ಅಲ್ಲ, ಮತ್ತೆ ನೀವು ಮಾಡಿಸ್ಕೊಳ್ಳಬೇಕಾಗ್ತದೆ. ಒಬ್ಬ ಘಟೋತ್ಕಚ ಇದ್ದ, ಅವನು ತಿಂತಿದ್ದ. ಓಕೆ. ಆದರೆ ಘಟೋತ್ಕಚ ತಿಂದು ಯಾರಿಗೆ ತೊಂದರೆ ಕೊಟ್ಟಿಲ್ಲ. ಬಕಾಸುರ ತಿನ್ನುತ್ತಾ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟ ಅಲ್ಲವೇ? ಟೈಮ್ ಆಯಿತಾ? ಒಂದು 2 ನಿಮಿಷ ಇದೆ. ಸೊ ಈಶೋ ಸಮೀಪೆ ನಗರಸ್ಯಾಸ್ಯ ಬಕೋ ವಸತಿ ರಾಕ್ಷಸ. ಸಮೀಪದಲ್ಲೇ ಒಂದು ಬಕ ಎಂಬ ರಾಕ್ಷಸ ವಾಸ ಮಾಡ್ತಾನೆ. ಈಶೋ ಜನಪದಸ್ಯಾಸ್ಯ ಪುರಸ್ಯ ಚ ಮಹಾಬಲ. ಈ ಪುರಕ್ಕೆ, ಈ ನಗರಕ್ಕೆ ಅವನೇ, ನಗರ ಅಂದರೆ ಒಂದು ತಾಲೂಕು ಆಗಬಹುದು, ಈ ತಾಲೂಕಾಕ್ಕೆ ಅವನೇ ರಾಜ. ಈ ತಾಲೂಕಾಕೋ ಏನೋ, ಈ ತಾಲೂಕಾಕೋ ಜಿಲ್ಲೆಗೋ ಅವನೇ ರಾಜ. ಏಕೆ? ಪುಷ್ಟೋ ಮಾನುಷ ಮಾಂಸೇನ ದುರ್ಬುದ್ಧಿ ಪುರುಷಾದಕ. ಮನುಷ್ಯ ಮಾಂಸ ತಿಂದು ಶರೀರ ಬೆಳೆಸ್ಕೊಂಡ. ಅವರಿಗೊಂದು ಮನುಷ್ಯ ಮಾಂಸದ ರುಚಿ ಹತ್ತಿತು. ಈಗ ಆವಾಗಿನಿಂದ ಮನುಷ್ಯರನ್ನೇ ತಿಂತಾನೆ, ಮಿಕ್ಕದು ಸ್ವಲ್ಪ ತಿಂತಾನೆ, ಹೆಚ್ಚು ಮನುಷ್ಯ ಮಾಂಸ ತಿಂತಾನೆ. ಅವ್ರಿಗೆ ಅದು ಬೇಕು. ಆದ್ದರಿಂದ ತತ್ಕೃತೆ ನಗರಂಚ ರಕ್ಷತಿ ಪುಷ್ಟೋ ಮಾನುಷ ಮಾಂಸೇನ ದುರ್ಬುದ್ಧಿ ಪುರುಷಾದಕ. ದುಷ್ಟಬುದ್ಧಿ ರಕ್ಷತ್ಯಸುರರಾಣ್ನಿತ್ಯಂ ಇಮಂ ಜನಪದಂ ಬಲಿ. ನಗರಂಚೈವ ದೇಶಂಚ ರಕ್ಷೋ ಬಲ ಸಮನ್ವಿತಃ. ಅವನಿಗೆ ಮಿಕ್ಕ ರಾಕ್ಷಸರಿದ್ದಾರೆ. ಅವನಿಗೆ ರಾಕ್ಷಸ ತನ್ನ ಅನುಯಾಯಿಗಳಿದ್ದಾರೆ. ಆ ಅನುಯಾಯಿಗಳು ಅಂದರೆ ಒಂದು ಸೈನ್ಯ, ರಾಕ್ಷಸ ಸೈನ್ಯ, ಇವರು ರಾಕ್ಷ ಎಲ್ಲ ಬಂದು ಈ ತಾಲೂಕವನ್ನು ತಾನೇ ಇಟ್ಕೊಂಡ ತನ್ನ ಕೈಯಲ್ಲಿ. ಈಗ ಇದೆಲ್ಲ ತನ್ನ ರಾಜ್ಯ. ನಿಮಗೆ ಬೇರೆ ಯಾರು ಬರದಂತೆ ನೋಡ್ಕೊಳ್ತೀವಿ, ನಮಗೆ ಮಾತ್ರ ನೀವು ಇಷ್ಟು ಹಣ ಕೊಡಬೇಕು, ಊಟ ಕೊಡಬೇಕು, ನೀವು ಇಷ್ಟು ಮನುಷ್ಯರು ತಿನ್ನಿಸಬೇಕು ನಮಗೆ. ನಿಮ್ಮನ್ನು ಬೇರೆ ಇಲ್ಲದಿದ್ದರೆ ನಾನು 100 ಜನರನ್ನು ಕಳಿಸ್ತೀನಿ, ನೀವೆಲ್ಲರೂ 3 ದಿವಸದಲ್ಲೇ ತಿಂದು ಬಿಡ್ತಾರೆ. ಹಾಗಲ್ಲ ಅಂದರೆ ನೀವು ಹೀಗೆ ಮಾಡಿ ಅಲ್ಲವೇ? ತತ್ಕೃತೆ ಪರಚಕ್ರಾಚ್ಚ ಭೂತೇಭ್ಯಶ್ಚ ನನೋ ಭಯಂ. ಆದ್ದರಿಂದ ನಮಗೆ ಮಹಾಭಯವಿದೆ ಅವರಿಂದ. ವೇತನಂತಸ್ಯ ವಿಹಿತಂ ಶಾಲಿವಾಹಸ್ಯ ಭೋಜನಂ. ಅದರಿಂದ ಅವರಿಗೆ ಎಲ್ಲರೂ ಮಾತಾಡಿಕೊಂಡು, ಊರಿನ ಜನರು, ನಮ್ಮ ತಾಲೂಕಾ ಜನರು ಅವರಿಗೊಂದು ಒಪ್ಪಂದ ಮಾಡಿಕೊಂಡರು. ಏನೆಂದರೆ, ಪ್ರತಿ ದಿವಸ ಒಬ್ಬೊಬ್ಬರನ್ನು ಕಳಿಸ್ತೀವಿ, ನೀವು ಎಲ್ಲರನ್ನು ತಿಂದು ಬಿಟ್ಟರೆ ಈಗ ಭಯಂಕರ ಆಗ್ತದೆ, ಒಬ್ಬರನ್ನೇ ತಿನ್ನು. ಹಾಗಂದರೆ ದಿವಸಕ್ಕೆ ಒಬ್ಬರಂದರೆ ಒಂದು ವರ್ಷಕ್ಕೆ ಎಷ್ಟು ಜನರು ಆಗ್ತಾರೆ, ಯಾರೋ ಬರುತ್ತದೆ ಮನೆಗೂ. ಹಾಗೆ ಅವೇ ಒಪ್ಪಂದ ಮಾಡಿಕೊಂಡರು. ವೇತನಂ ತಸ್ಯ ವಿಹಿತಂ ಶಾಲಿವಾಹಸ್ಯ ಭೋಜನಂ. ಶಾಲಿವಾಹ ಅಂದರೆ ಅಕ್ಕಿ, ಭತ್ತ. ಮಹಿಷವು ಪುರುಷಶ್ಚೈಕೋ. ಒಂದು ಏನು ಹೇಳ್ತಾರೆ, ಶಾಲಿವಾಹ ಅಂದರೆ ಒಂದು ಬಂಡಿ ಇರುತ್ತದೆ ನೋಡಿ, ಬಂಡೆ ಹೇಳ್ತಾರೆ, ಗಾಡಿ ಹೇಳ್ತಾರೆ. ನೀವು ಗಾಡಿ ಹೇಳ್ತಾರೆ, ಬಂಡಿ ಮಾತಿಲ್ಲವಾ? ಅದೇ ಅಷ್ಟೇ. ಸೊ ಆ ಗಾಡಿ ತುಂಬಿ ಅನ್ನ, 2 ಎಮ್ಮೆಗಳು, ಮಹಿಷವು, ಮಹಿಷ ಅಂದರೆ 2, ಪುರುಷ ಒಬ್ಬ ಮನುಷ್ಯ. ಎಷ್ಟು ಕೊಡಬೇಕು? ಬಕಾಸುರನ ಮೀಲ್, ಬಕಾಸುರನ ಊಟ ಎಷ್ಟು? ಅಯ್ಯೋ ರಾಮ ನೋಡಿ, ಮಹಿಷೌ ಪುರುಷಶ್ಚೈಕೋ ಯಸ್ತದಾದಾಯ ಗಚ್ಚತಿ ಏಕೈಕಶ್ಚೈವ ಪುರುಷಸ್ತತ್ಪ್ರಯಚ್ಛತಿ ಭೋಜನಂ ಸವಾರೋ ಬಹುಭಿರ್ವರ್ಷೈರ್ಭವತ್ಯಸು ಅಸುತರೋ ನರೈಃ. ಪ್ರತಿಯೊಬ್ಬರ ಗೃಹಸ್ಥರಿಗೆ ತನ್ನ ಏನದು ವಾರ ಅಂದರೆ ಏನು ಹೇಳ್ತಾರೆ, ಪರ್ಯಾಯ. ಇವರ ನಂತರ ಅಂದರೆ ತನ್ನ ಪರ್ಯಾಯ ಬರುತ್ತದಲ್ಲ, ತನ್ನ ವಾರ ಬಂದಾಗ ಬಹುಭಿರ್ವರ್ಷೈ, ಎಷ್ಟೋ ವರ್ಷಗಳಿಗೆ ಒಂದು ಸಲ ಬರುತ್ತದಂತೆ. 3-4 ವರ್ಷ, 5 ವರ್ಷ ನಂತರನೂ ಗೊತ್ತಿಲ್ಲ, 5 ವರ್ಷಕ್ಕೊಂದು ಸಲನೋ 10 ವರ್ಷಕ್ಕೊಂದು ಸಲನೋ ಅವರದು ಸರ್ದಿ ಬರ್ತದಂತೆ. ಸರ್ದಿ ಹೇಳ್ತಾರೆ. ಸವಾರೋ ಬಹುಭಿರ್ವರ್ಷೈರ್ಭವತ್ಯಸುತರೋ ನರೈಃ ತದ್ವಿಮೋಕ್ಷಾಯ ಯೇ ಚಾಪಿ ಯತಂತೆ ಪುರುಷಾಃ ಕ್ವಚಿತ್. ಅದಕ್ಕೋಸ್ಕರ ಈಗ ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಜನರು ಪ್ರಯತ್ನ ಮಾಡ್ತಾರೆ, ಯಾವುದೂ ನಡೆಯಲ್ಲ.
ಆದ್ದರಿಂದ ಅವರಿಂದ ತಪ್ಪಿಸಿಕೊಳ್ಳುವುದು ಮಾತ್ರ ತುಂಬ ಕಷ್ಟ ಆಗ್ತಾಯಿದೆ. ಪ್ರತಿ ದಿವಸ ಏನು ಬರಲ್ಲ, ಯಾವಾಗಲೂ ಅನೇಕ ವರ್ಷಗಳಿಗೆ ಒಂದು ಸಲ ಬರುತ್ತದಂತೆ ಅವರದ್ದು ಸರ್ದಿ. ಸಪುತ್ರದಾರಾಂ ಸ್ಥಾನ್ ಹತ್ವಾ ತದ್ರಕ್ಷೋ ಭಕ್ಷಯತ್ಯುತ. ಅವರು ಕುಟುಂಬ ಜನರನ್ನೆಲ್ಲರನ್ನು ಸಾಯಿಸಿಬಿಟ್ಟು ತಿನ್ನುತ್ತಿದ್ದ. ವೇತ್ರಕೀಯ ಗೃಹೇ ರಾಜ ನಯಮಿಹ ಸ್ಥಿತಃ ಅನಾಮಯಂ ಜನಸ್ಯಾಸ್ಯ ಏನ ಸ್ಯಾದದ್ಯ ಶಾಶ್ವತಂ. అయితే ನಮ್ಮ ರಾಜ ಇವನನ್ನು ಈ ಬಕಾಸುರನನ್ನು ಸಾಯಿಸಿಬಿಟ್ಟರೆ ಪರ್ಮನೆಂಟಾಗಿ ನಮಗೆ ದುಃಖ ತಪ್ಪುತ್ತಿತ್ತು. ಆದರೆ ನಮ್ಮ ರಾಜ ಏನೂ ಮಾಡುತ್ತಾ ಇಲ್ಲ. ಇವನು ಹೇಳ್ತಾನೆ, ನಮ್ಮ ರಾಜ ಆ ಬಕಾಸುರನಿಗೆ ಅಸುರರಿದ್ದಾರೆ, ಆರ್ಮಿ ಸೈನ್ಯ ಇದೆ, ಅವನು ಬಲ ಪರಾಕ್ರಮವಂತ. ನಮ್ಮ ರಾಜ ಒಂದು ಸೈನ್ಯ ತಗೊಂಡು ಬಿಟ್ಟು ಯುದ್ಧ ಮಾಡಿ ಅವರನ್ನು ಸಾಯಿಸಬಹುದಿತ್ತೆ, ಸಾಯಿಸಲಿಲ್ಲ. ಅವ್ರ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡ, ಏನಪ್ಪ ನಮ್ಮ ರಾಜ್ಯದಲ್ಲಿ ಒಬ್ಬೊಬ್ಬರ ಮನೆಯಿಂದ ಇಷ್ಟು ಕಳಿಸ್ತೀವಿ, ನಮ್ಮನ್ನು ಏನು ಮಾಡಬೇಡ, ಆಯಿತು ಎಂದವರಿಗೆ ಬಿಟ್ಟ. ರಾಜನನ್ನೇ ಬಿಟ್ಟ. ಇಲ್ಲದಿದ್ದರೆ 10 ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಿದ್ದ. ಆದ್ದರಿಂದ ಈ ರಾಜನೇ ಅವರ ಜೊತೆಗೆ ಒಪ್ಪಂದ ಮಾಡಿಕೊಂಡರೆ ಈಗ ನಮ್ಮ ಗತೇನಾಗಬೇಕು. ಸೊ ಏನದು ವೇತ್ರಕೀಯ ಗೃಹೇ ರಾಜ ನಯಮಿಹ ಸ್ಥಿತಃ ಅನಾಮಯಂ ಜನಸ್ಯಾಸ್ಯ ಏನ ಸ್ಯಾದದ್ಯ ಶಾಶ್ವತಂ ಏತದರ್ಹ ವಯಂ ನೋಮಂ ವಸಾಮೋ ದುರ್ಬಲಸ್ಯತೆ. ಇಂಥ ದುರ್ಬಲ, ಪರಾಕ್ರಮವಿಲ್ಲದ ದುರ್ಬಲನಾದ ರಾಜನ ರಾಜ್ಯದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ನಮ್ಮ ರಾಜನಿಗೆ ಅಷ್ಟು ಬಲವಿಲ್ಲ. ಅದರಿಂದ ಬಕಾಸುರನ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದೇವೆ. ರಾಜ ಏನು ರಕ್ಷಣೆ ಮಾಡ್ತಾ ಇಲ್ಲ, ತನ್ನ ಪಾಡಿಗೆ ತಾನು ನೋಡ್ಕೊಳ್ತಾನೆ, ಸಾಕು ಪ್ರಜೆಗಳು ಸತ್ತು ಹೋದರೆ ಹೋಗಲಿ ಎಂದು ಹೇಳ್ತಾನೆ ಅಲ್ಲವೇ. ಅಲ್ಲಿ ನಕ್ಸಲೈಟು ಅಂಥ ಜನರು, ನೀವು ನಕ್ಸಲೈಟೇ ಹೇಳ್ತಾರೆ ಅಂತ ಆಂಧ್ರದಲ್ಲಿ, ಅವರು ಬಂದರೆ ಸರ್ಕಾರ ಏನು ಮಾಡಲ್ಲ, ಅವರು ಬಂದು ಹೋಗಿ ಜನರನ್ನು ಸಾಯಿಸಿದ ನಂತರ ಆವಾಗ ಬಂದು ಪೊಲೀಸ್ ಅರೆಸ್ಟ್ ಮಾಡೋದು. ಅವ್ರು ಸಿಗ್ತಾರೆ ಇಲ್ಲಿ, ಅವರು ಯಾವಾಗಲೂ ಹೋಗಿಬಿಡ್ತಾರೆ. ಅವ್ರು ಇರುವಾಗ ಬರಲ್ಲ, ಅವ್ರು ಹೋದ ನಂತರ ಬರ್ತಾರೆ. ಏಕೆಂದರೆ ಸರ್ಕಾರಕ್ಕೆ ಬಲವಿಲ್ಲ, ಅವರಿಗೆ ಹೆಚ್ಚಿನ ಬಲ ಇದೆ. ಹಾಗೆ ಆಯಿತು, ಇದು ಹಾಗೆ ಆಗ್ತಾಯಿದೆ. ಸೊ ಅನಾಮಯಂ ಜನಸ್ಯಾಸ್ಯ ಏನ ಸ್ಯಾದದ್ಯ ಶಾಶ್ವತಂ ಏತದರ್ಹ ವಯಂ ನೂನಂ ವಸಾಮೋ ದುರ್ಬಲಸ್ಯ ಯೇ ವಿಷಯೇ ನಿತ್ಯಮಿಗ್ನ ಕುರಾಜಾನಮುಪಾಶ್ರಿತ. ಇಂಥ ನಮ್ಮ ಕೆಟ್ಟ ರಾಜ ನಮಗೆ ಸಿಕ್ಕಿದ. ಬಲ ಪರಾಕ್ರಮ ಇಲ್ಲ, ಧರ್ಮ ಬುದ್ಧಿ ಇಲ್ಲ, ಪ್ರಜೆಗಳನ್ನು ರಕ್ಷಿಸಬೇಕು ಆ ದುರ್ಜನರಿಂದ ಎಂದಿಲ್ಲ. ಅದರಿಂದ ನಮಗೆ ದುರ್ಗತಿಯಾಗಿ ನಾವು ಹೀಗೆ ಬದುಕುತ್ತಾ ಇದ್ದೀವಿ. ಈ ಬಕಾಸುರನ ಜೊತೆಗೆ ಬ್ರಾಹ್ಮಣ ಕಸ್ಯ ವಕ್ತವ್ಯ ಕಸ್ಯ ವಾ ಛಂದಚಾರಿಣಃ ಗುಣೈರೇತೆ ವಾಸ್ಯಂತೆ ಕಾಮಗಾ ಪಕ್ಷಿಣೋ ಯಥಾ. ಅದರಿಂದ ಬ್ರಾಹ್ಮಣರು ಅಷ್ಟೇ ಏನು ಮಾಡ್ತಾರೆ, ಈಗ ಈ ರಾಜ ರಕ್ಷಣೆ ಮಾಡಿದ್ದರೆ ನಾವು ಬದುಕಬಹುದು. ಅವರು ಅಷ್ಟೇ ಅಲ್ಲಿ ಇಲ್ಲಿ ಓಡಿ ಹೋಗುತ್ತಾ ಅಲ್ಲಿ ಕೆಲವು ದಿವಸ ಇಲ್ಲಿ ಕೆಲವು ದಿವಸ ಬದುಕುತ್ತಾ ಇದ್ದಾರೆ. ಇವನು ಮಾತ್ರ ರಾಜ ನಮ್ಮನ್ನು ರಕ್ಷಣೆ ಮಾಡ್ತಾ ಇಲ್ಲ. ರಾಜಾನಂ ಪ್ರಥಮ ಅದಕ್ಕೋಸ್ಕರ ಜನರು ಬದುಕಬೇಕೆಂದರೆ ಮೊದಲು ಒಳ್ಳೆಯ ರಾಜನನ್ನು ಪಡ್ಕೊಳ್ಳಬೇಕು. ಈ ಶ್ಲೋಕ ನೋಡಿ ಎಲ್ಲರೂ ತಿಳ್ಕೊಳ್ಳಬೇಕು. ರಾಜಾನಂ ಪ್ರಥಮಂ, ಒಳ್ಳೆಯ ರಾಜನಿಗೆ ವೋಟು ಮಾಡಿ ಒಳ್ಳೆಯ ರಾಜನನ್ನು ಮೊದಲು ಪಡ್ಕೊಳ್ಳಬೇಕು. ತಥೋ ಭಾರ್ಯಾಂ ತಥೋದನಂ, ಅಂದರೆ ಒಳ್ಳೆಯ ರಾಜನನ್ನು ನೋಡಿಕೊಂಡು ಅಲ್ಲಿ ಉದ್ಯೋಗ ಮಾಡಬೇಕು ಅಂಥ ರಾಜನ ಹತ್ತಿರ. ನಂತರ ಮದುವೆ ಮಾಡಿಕೊಳ್ಳ, ಅಂದರೆ ಮೊದಲು ಉದ್ಯೋಗ ಪಟ್ಕೊಂಡು ನಂತರ ಮದುವೆ ಮಾಡಿಕೊಂಡರೆ ಆವಾಗ ಮನೆ, ಉದ್ಯೋಗ, ಕುಟುಂಬ, ಮಕ್ಕಳು ಇರುತ್ತಾರೆ. ತ್ರಾಯಸ್ವ ಸಂಚಯೇ ಚಾಸ್ಯ ಜ್ಞಾತೀನ್ ಪುತ್ರಾಂಶ್ಚ ಧಾರಯೇತ್, ಆವಾಗ ಆಗುತ್ತದೆ. ಆದರೆ ನಮ್ಮ ಮೊದಲು ರಾಜನೇ ದುಷ್ಟನಾಗಿದ್ದಾನೆ. ರಾಜ ದುಷ್ಟ ಇದ್ದರೆ ನಮಗೆ ಕುಟುಂಬ ರಕ್ಷಣೆ ಯಾರಿಲ್ಲ. ಅದರಿಂದ ವಿಪರೀತಮ್ಮಯ ಛೇದಂ ತ್ರಯಂ ಸರ್ವಮುಪಾರ್ಜಿತಂ. ನನಗೆ ಮಾತ್ರ ಏನೋ ಸ್ವಲ್ಪ ಉದ್ಯೋಗ ಬಂದಿದೆ, ಕುಟುಂಬ ಇದೆ, ಮಕ್ಕಳಿದ್ದಾರೆ. ಆದರೆ ಮೊದಲನೇದು ರಾಜನೇ ಇಲ್ಲ ನಮಗೆ, ಸರಿಯಾದ ಒಳ್ಳೆಯ ರಾಜನೇ ಸಿಗಲಿಲ್ಲ ನಮಗೆ. ಮಿಕ್ಕದೆಲ್ಲ ಇದೆ, ಮಿಕ್ಕ ಎಲ್ಲ ಸಂಪದ, ಮನೆಯೆಲ್ಲ ಕಟ್ಕೊಂಡು ಕುಟುಂಬ ಎಲ್ಲ ಮಾಡಿಕೊಂಡು ಬಿಟ್ಟರೆ ರಾಜನೇ ಸರಿಯಾಗಿಲ್ಲದಿದ್ದರೆ ಇದೆಲ್ಲ ಹೋಗಿಬಿಡ್ತದೆ. ಮೊದಲು ಒಳ್ಳೆಯ ರಾಜನಿಟ್ಕೊಂಡು ಎಲ್ಲ ಮಾಡಿಕೊಳ್ಳಬೇಕು. ಮತ್ತು ರಾಜನೇ ಕೆಟ್ಟವನಿಟ್ಕೊಂಡು ಎಲ್ಲ ಮನೆಯೆಲ್ಲ ಮಾಡಿಕೊಂಡ್ರೆ ಅದು ಎಷ್ಟು ದಿವಸ ನಿಲ್ಲಲ್ಲ. ಕಳ್ಳರು ಬಂದರೆ ರಾಜ ನಿಮ್ಮನ್ನು ರಕ್ಷಣೆ ಮಾಡಲ್ಲ. ಮೊದಲು ರಾಜ ಒಳ್ಳೆಯನಾಗಬೇಕು. ನಮಗೆ ಒಳ್ಳೆಯ ರಾಜನನ್ನು ಓಟು ಹಾಕಿ ಇಟ್ಕೊಳ್ಳಬೇಕು. ತಯಿಮಾಂ ಆಪದಂ ಪ್ರಾಪ್ಯ ಭೃಶಂ ತಪ್ಸ್ಯಾಮಹೇ ವಯಂ. ಈ ಕಷ್ಟಕ್ಕೆ ಬಂತು, ಈ ಕೆಟ್ಟ ರಾಜನ ರಾಜ್ಯದಲ್ಲಿದ್ದು ನಾವು ಬದುಕುತ್ತಾ ಮಹಾ ಕಷ್ಟಕ್ಕೆ ಒಳಗಾಗ್ತಾ ಇದ್ದೀವಿ, ನಮಗೆ ದುರ್ಗತಿ ಆಗಿದೆ. ಸೋಯಮಸ್ಮಾನನು ಪ್ರಾಪ್ತೋ ವಾರಕುಲ ವಿನಾಶನಃ. ಅದರಿಂದ ಈಗ ಇವತ್ತಿನ ದಿವಸ ನಮ್ಮ ವಾರ ಬಂದಿದೆ. ವಾರ ಅಂದರೆ ನಮ್ಮ ಪರ್ಯಾಯ ಬಂದಿದೆ, ನಮ್ಮ ಸರ್ದಿ ಬಂದಿದೆ.
ಏನು ಎಷ್ಟು ಭಯಂಕರ ಕಷ್ಟ ಬಂದಿದೆ ಅಂದರೆ ನಮ್ಮ ಕುಟುಂಬವೇ ನಾಶವ. ನಮ್ಮ ಮೂವರಲ್ಲಿ ಯಾರು ಹೋಗಿ ಹೋದರೂ ಮಿಕ್ಕ ಇಬ್ಬರು ಬದುಕಲ್ಲ. ಏಕೆಂದರೆ ಎಲ್ಲರಿಗೂ ಆಧಾರ ಇದೆ. ತಂದೆ ಇಲ್ಲದಿದ್ದರೂ ಮಿಕ್ಕ ಇಬ್ಬರು ಬದುಕಲ್ಲ, ತಾಯಿ ಹೋದರೂ ಬದುಕಲ್ಲ, ಯಾರು ಹೋದರೂ ಮಿಕ್ಕ ಯಾರು ಬದುಕಲ್ಲ. ಅಂದರೆ ನಮ್ಮ ಕುಟುಂಬನೇ ಸರ್ವನಾಶ. ಆ ಸ್ಥಿತಿ ಬಂದಿದೆ. ಭೋಜನಂ ಪುರುಷಶ್ಚೈಕಃ ಪ್ರದೇಯಂ ವೇತನಮ್ಮಯ. ಅವನಿಗೆ ಭೋಜನ ಕೊಡಬೇಕು, ಅವನಿಗೆ ಒಬ್ಬ ಮನುಷ್ಯನನ್ನು ಕೊಡಬೇಕು. ನಚ ಮೇ ವಿದ್ಯತೆ ವಿತ್ತಂ ಸಂಕ್ರೇತುಂ ಪುರುಷಂ. ಅಥವಾ ಇನ್ನೊಬ್ಬರು ಮನುಷ್ಯರನ್ನು ಕೊಡಬೇಕಂದ್ರೆ ಅಷ್ಟು ಹಣ ಕೊಟ್ಟರೆ ಇನ್ನೊಬ್ಬ ಮನುಷ್ಯನು ಕಳಿಸಬಹುದು. ನಮಗೆ ಬದಲಾಗಿ ಯಾರಿಗಾದರೂ ತುಂಬ ಹೆಚ್ಚು ಮಕ್ಕಳಿದ್ದರೆ ಅವ್ರು ಕೊಡ್ತಾರೆ. ಅಂದರೆ ಅಷ್ಟು ಹಣ ಕೊಡುವುದಕ್ಕೆ ನನ್ನ ಹತ್ತಿರ ಇಲ್ಲ. ಹೆಚ್ಚಿನ ಮಕ್ಕಳಿದ್ದರೆ 10-15 ಮಕ್ಕಳಿದ್ದರೆ ಏನು ಮಾಡ್ತಾರೆ, ಒಬ್ಬನು ಹೋಗಬಹುದು. ಆದ್ದರಿಂದ ಹೆಚ್ಚಿನ ಹಣ ಇದ್ದರೆ ಅದು ಮಾಡ್ತಿದ್ದೆ. ನಮಗೆ ಅದು ಇಲ್ಲ, ಹಣ ಇಲ್ಲ, ಮಕ್ಕಳು ಒಬ್ಬ ಸಣ್ಣ ಮಗು ಇದ್ದಾನೆ, ಮಗಳಿದ್ದರೆ ನಾನೇ ಹೋಗಬೇಕು, ನಮಗೆ ಯಾರೂ ಇಲ್ಲ ಕುಟುಂಬ. ನಚ ಮೇ ವಿದ್ಯತೆ ವಿತ್ತಂ ಸಂಕ್ರೇತುಂ ಪುರುಷಂ ಕ್ವಚಿತ್ ಸುಹೃಜ್ಜನಂ ಪ್ರದಾತುಂ ಚ ನ ಶಕ್ಷ್ಯಾಮಿ ಕಥಂಚನ ಗತಿಂ ಚಾಪಿ ನ ಪಶ್ಯಾಮಿ ತಸ್ಮಾನ್ ಮೋಕ್ಷಾಯ ರಾಕ್ಷಸ. ಅದರಿಂದ ನನ್ನ ಬೇರೆ ಬಂಧುಗಳನ್ನು ಅಂದರೆ ಬಂಧುಗಳನ್ನು ಕಳಿಸಿಬಿಡುವುದು ನನಗಿಷ್ಟವಿಲ್ಲ. ಅಯ್ಯೋ ನಮ್ಮ ಬಂಧುಗಳನ್ನು ಕಳಿಸುವುದೇನು, ಅದರಿಂದ ಕಷ್ಟವೇ ಬಂದಿದೆ. ಈಗ ನಾವೇ ಪ್ರಾಣ ಬಿಡುವ ಸ್ಥಿತಿ ಬಂದಿದೆ. ಸೋಹಂ ದುಃಖಾರ್ಣವೇ ಮಗ್ನೋ ಮಹತ್ಯ ಸುತರೇ ಭೃಶಂ ಸಹೈರ್ವೈತೈರ್ಗಮಿಷ್ಯಾಮಿ ಬಾಂಧವೈರದ್ಯ ರಾಕ್ಷಸಂ. ಅದರಿಂದ ಏಕೆ ಚಿಂತೆ ಮಾಡುವುದು, ನಾವು ಕುಟುಂಬ ಜನರು, ಪತ್ನಿ, 2 ಮಕ್ಕಳು ಎಲ್ಲರೂ ಸೇರಿಕೊಂಡು 4 ಜನರನ್ನು ಒಟ್ಟಿಗೆ 4 ಅಂದರೆ ಸಣ್ಣ ಮಗು ಇದ್ದಾನೆ, 3 ಆಗಿಬಿಡ್ತೀವಿ. 3 ಒಟ್ಟಿಗೆ ಹೋಗಿಬಿಡ್ತೀವಿ, 3 ಸಾಯಿಸಿಬಿಡಲಿ. ಏಕೆಂದರೆ ಒಬ್ಬರು ಬದುಕಿ ಮಿಕ್ಕ ಜನರು, ಒಬ್ಬರು ಸತ್ತು ಹೋಗಿ ಮಿಕ್ಕ ಜನರು ಬದುಕಿದ್ದರೆ ಕಷ್ಟ. 3 ಸಾಯಿಸಿಬಿಡಲಿ, ಒಟ್ಟಿಗೆ ಹೋಗುತ್ತದೆ. ನಾವಿದೇ ಯೋಚನೆ ಮಾಡ್ತಾ ಇದ್ದೀವಿ. ತಥೋ ನ ಸಹಿತಾನ್ ಕ್ಷುದ್ರ ಸರ್ವಾನೇವೋಪಭಕ್ಷತಿ. ಅದರಿಂದ ನಮ್ಮ 3 ಸಾಯಿಸಿಬಿಟ್ಟು ಒಟ್ಟಿಗೆ 3 ತಿಂದು ಬಿಡ್ತಾನೆ. ಇದೇ ನಮಗೆ ಗತಿ ಬಂದಿದೆ, ಈಗ ಬೇರೆ ಏನು ಗತಿ, ಇದೇ ನಮ್ಮ ಗತಿ ಎಂದು ಅವನು ಹೇಳಿ ಮುಗಿಸ್ತಾನೆ. ಇತಿ ಮಹಾಭಾರತೆ ಆದಿಪರ. ಸಣ್ಣ ಅಧ್ಯಾಯ, ಈ ಅಧ್ಯಾಯನೂ ಮುಗಿಯಿತು. ಆವಾಗ ಕುಂತಿ ಏನು ಉತ್ತರ ಹೇಳ್ತಾರೆ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಕುಂತಿ ಹೇಳ್ತಾರೆ, ನೀವೇನು ಬೇಜಾರು ಮಾಡ್ಕೊಳ್ಳಬೇಡ, ನನ್ನ ಮಗ ಇದ್ದಾನೆ, ನನ್ನ ಮಗ ಕಳಿಸ್ತೀನಿ ಅದು. ಅಯ್ಯೋ ಅವ್ರ ಪಾಪ ಹೇಳ್ತಾರೆ, ಅಯ್ಯೋ ನೀವು ಅತಿಥಿಗಳು, ನಿಮ್ಮ ಮಗನ್ನು ಕಳಿಸೋದು ಅದು ಬೇಡ ಬೇಡ ಹೇಳ್ತಾರೆ. ನಿಮ್ಮ ಮನೆಯಲ್ಲಿ ಇಷ್ಟು ದಿವಸ ಇದ್ದಿದ್ದೀವಿ, ನಿಮಗಿರೋದು ಒಬ್ಬನೇ ಮಗ, ಅದರಿಂದ ಆ ಮಗಳು ಬೇರೆ ಮನೆಗೆ ಹೋಗೇ ಬಿಡ್ತಾಳೆ. ನನಗೆ ಮಾತ್ರ 5 ಮಕ್ಕಳಿದ್ದಾರೆ, ಒಬ್ಬನನ್ನು ಕಳಿಸ್ತೀನಿ, ನೀವೇನು ಬೇಜಾರು ಮಾಡ್ಕೊಳ್ಳಬೇಡಿ ಕುಂತಿ ಹೇಳ್ತಾಳೆ. ಏಕೆಂದರೆ ಇಷ್ಟು ದಿವಸ ನಿಮ್ಮ ಮನೆಯಲ್ಲಿದ್ದೀವಿ, ನೀವು ನಮ್ಮನ್ನು ರಕ್ಷಣೆ ಮಾಡಿದ್ದೀರಿ, ನಿಮ್ಮ ದುಃಖವನ್ನು ನಾವು ಹಂಚ್ಕೊಳ್ಳಬಾರದಾ, ಅದರಿಂದ ಹಂಚ್ಕೊಳ್ತೀವಿ. ಒಬ್ಬ ಮಗನನ್ನು, ನಮ್ಮನ್ನ 5 ಮಕ್ಕಳಲ್ಲಿ ಒಬ್ಬನು ಹೋಗ್ತಾನೆ, ಪರವಾಗಿಲ್ಲ ಹೋಗಲಿ ಅಂತ ಹಾಗೆ ಅದು ಮಾತಾಡಿ ಮತ್ತೆ ಇನ್ನೇನೋ ಹೇಳ್ತಾರೆ. ಅದಲ್ಲೀಗ ನಾಳೆನೇ ನೋಡೋಣ. ಓಂ ಶಾಂತಿ.